ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ IPL ಸೀಸನ್ 18ರ 61ನೇ ಮ್ಯಾಚ್ ನಡೀತು. ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿಯಾಗಿದ್ರು. ಪ್ಲೇ ಆಫ್ ದೃಷ್ಟಿಯಿಂದ ಲಕ್ನೋ ತಂಡಕ್ಕೆ ಇದೊಂದು ಬಹಳನೇ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು. ಆದರೆ ಹೈದರಾಬಾದ್ ತಂಡ ಲಕ್ನೋ ತಂಡದ ವಿರುದ್ಧ 6 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಇದರಿಂದ ಲಕ್ನೋ ತಂಡ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಇನ್ನು ಇದರ ಜೊತೆ ಇವತ್ತು ಕೂಡ ಮ್ಯಾಚ್ ನಡೀತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ಗೆಸ್ಟ್ ನ ವೆಲ್ಕಮ್ ಮಾಡಿಬಿಡೋಣ. ಕ್ರೀಡಾ ವರದಿಗಾರರಾಗಿರುವಂತಹ ಪ್ರೇಮ್ ಅವರು ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸರ್, ಇನ್ನು ಲಕ್ನೋ ತಂಡಕ್ಕೆ ನಿನ್ನೆ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಇನ್ನೂ ಇರುವಂತಹ 2 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆದ್ರೂ ಕೂಡ ಅವರು ತಲುಪಲ್ಲ ಪ್ಲೇ ಆಫ್ಗೆ. ಸೊ ಹೇಗಿತ್ತು ಸರ್ ನಿನ್ನೆ ಮ್ಯಾಚ್? ನಿನ್ನೆನೇ ಹೇಳಿದ್ವಿ ಮೇಡಮ್, ನಾವು ಫಾರಿನ್ ಪ್ಲೇಯರ್ ಯಾವ ತಂಡ ನೆಚ್ಕೊಂಡಿದೆಯೋ, ಸ್ವದೇಶಿ ಆಟಗಾರ ಅಂದರೆ ಇಂಡಿಯನ್ ಪ್ಲೇಯರ್ಸ್ ಯಾವೆಲ್ಲ ತಂಡದಲ್ಲಿ ಸರಿಯಾಗಿ ಪ್ರದರ್ಶನವನ್ನು ನೀಡ್ತಾ ಇಲ್ಲ ಆ ತಂಡಗಳೆಲ್ಲ ಹೊರಗೆ ಹೋಗಿದ್ದಾವೆ ಅಂತ. ನಿನ್ನೆ ಕೂಡ ಇವರಿಗೆ ಒಂದು ಸದಾವಕಾಶ ಇತ್ತು. ಯಾಕಂತ ಹೇಳಿದ್ರೆ ಓಪನರ್ ಭರ್ಜರಿ ಪ್ಲಾಟ್ಫಾರ್ಮ್ನೇ ಹಾಕ್ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಅವರು 10.3 ಆವಾಗಲೇ 115 ರನ್ನಿನ ಪಾರ್ಟ್ನರ್ಶಿಪ್ ಕೂಡ ಬಂದಿತ್ತು. ಯಾವುದೇ ವಿಕೆಟ್ ಹೋಗಿರಲಿಲ್ಲ. ನಮಗೆ ಮಿಚೆಲ್ ಮಾರ್ಷ್ ಹಾಗೇನೆ ನಮಗೆ ಅಡಮ್ ಅಕ್ರಮ್ ಬ್ಯಾಟಿಂಗ್ ಮಾಡ್ತಾ ಇರೋದನ್ನ ನೋಡಿ 200+ ರನ್ನ ನಿಜಕ್ಕೂ ಅವರು ಕಲೆ ಹಾಕ್ತಿದ್ರು. ಅಂದ್ರೆ 240 250 ಕೂಡ ರನ್ ಬಾರಿಸ್ಬೋದಾಯ್ತು. ಅಷ್ಟು ನೀಟಾಗಿ ಒಂದು ಬ್ಯಾಟಿಂಗ್ ಮಾಡ್ತಾ ಇದ್ರು. ನಂತರ ನಮಗೆ ಅವ್ರ ವಿಕೆಟ್ ಯಾವಾಗ ಹೋಯ್ತು ನೋಡಿ, ಮಿಚೆಲ್ ಮಾರ್ಷ್ 65 ಹೊಡಿತಾರೆ, ಹಾಗೇನೆ ನಮಗೆ ಮಾರ್ಕ್ರಮ್ 61 ರನ್ ಹೊಡಿತಾರೆ. ಇಲ್ಲಿ ಅಗ್ಯಾನ್ ನಮಗೆ ನಾಯಕ ಬಹಳಷ್ಟು ನಿರೀಕ್ಷೆ ಇಟ್ಟು ಲಕ್ನೋ ಖರೀದಿ ಮಾಡುತ್ತೆ. ನಾವು ನಿನ್ನೆ ಹೇಳಿದ್ವಿ, ಅವರ ವೈಯಕ್ತಿಕ ಪರ್ಫಾರ್ಮೆನ್ಸೇ ಕಂಡ್ಕೊಳ್ಳೋಕೆ ಆಗ್ತಿಲ್ಲ. ಟೀಮ್ನ ಅದಾದ ನಂತರ ಅವರು ಫೀಲ್ಡಿಂಗ್ ಸೆಟ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಕೂಗಿರ್ತಾರೆ ಅವರು, ನಾನು ಏನು ಮಾಡಿದ್ರು ವರ್ಕೌಟ್ ಆಗ್ತಿಲ್ಲಲ್ಲಪ್ಪ ಅನ್ನೋ ಮನಸ್ಥಿತಿಲಿ ಇರಬೇಕಾದ್ರೆ ನಿಮಗೆ ಹೊಸ ಐಡಿಯಾಗಳನ್ನು ಮಾಡಲಿಕ್ಕೆ ಆನ್ ಫೀಲ್ಡಲ್ಲಿ ಕಷ್ಟ ಆಗುತ್ತೆ. ಅದೇ ಕಾರಣ ನಿನ್ನೆ 6 ಬಾಲಿಗೆ 7 ರನ್ ಹೊಡೆದು ಮತ್ತೆ ಅಗ್ಯಾನ್ ಅವರು ಪೆವಿಲಿಯನ್ ಪರೇಡ್ ನಡೆಸ್ತಾರೆ. ನಂತರ ಬಂದಂತೆ ಇಂಡಿಯನ್ ಪ್ಲೇಯರ್ ನೋಡಿ, ನಿಮಗೆ ಬದಾನಿ ತುಂಬಾ ಚೆನ್ನಾಗಿನೇ ಸಾಥ್ ಕೊಡ್ತಾ ಇದ್ರು, ಬಟ್ ನಿನ್ನೆ ಕೂಡ ಅವರು ಕೈ ಕೊಡ್ತಾರೆ. ನಮ್ಗೆ ಅಬ್ದುಲ್ ಸಮಾದ್ ಬಿಗ್ ಹಿಟ್ಟರ್, ಅವ್ರು ರೈಟ್ ಟೈಮಿಗೆ ಬಂದಿರ್ತಾರೆ. ನಮಗೆ ಒಳ್ಳೆ ಸ್ಕೋರ್ ಅನ್ನು ಕಲೆ ಹಾಕ್ಬೋದಾಗಿತ್ತು. ಒಳ್ಳೆ ಪ್ಲಾಟ್ಫಾರ್ಮ್ ಆಲ್ರೆಡಿ ಸೆಟ್ ಮಾಡಿಕೊಟ್ಟು ಹೋಗಿದ್ದಾರೆ. ಯಾಕಂದ್ರೆ ಒಂದ್ ಸೈಡ್ ಅಲ್ಲಿ ನಮಗೆ ನಿಕ್ಲೋಸ್ ಪೂರನ್ ಆಡ್ತಿರ್ಬೇಕಾದ್ರೆ ಏನಾದ್ರೂ ನಿಮಗೆ ಪಂತ್ ಆಗಿರ್ಬೋದು ಅಥವಾ ನಮಗೆ ಅಬ್ದುಲ್ ಸಮಾದ್ ಆಗಿರ್ಬೋದು, ಇಬ್ರು ಕೂಡ ಸ್ವಲ್ಪ ಹೊತ್ತು ಪಾರ್ಟ್ನರ್ಶಿಪ್ ಕೊಟ್ಟಿದ್ರೆ ಮೇಡಮ್ ನಿಜಕ್ಕೂ ನೀನೆ ಒಂದು 270 ಹಿಂಗೇನಾದ್ರು 265 55 ಆ ನಿಯರ್ ರನ್ನ ಕಲೆ ಹಾಕ್ಬೋದಾಯ್ತು. ಆಗ ಸಾಧ್ಯತೆ ಇತ್ತು. ಯಾಕಂದ್ರೆ ಲಕ್ನೋ ಬಿಗ್ ಹಿಟರ್ನ ಕಟ್ ಹಾಕ್ಬೇಕಂದ್ರೆ ನಿಮಗೆ ಒಂದು 230 240 ರನ್ ಬೇಕು. ಇನ್ನೊಂದು ಕಡೆಗೆ ಇಂಡಿಯನ್ ಪ್ಲೇಯರ್ಸ್ನ ಏನು ಪೆವಿಲಿಯನ್ ಪೆರೇಡ್ ಏನು ನಡೆಯುತ್ತೆ, ಆ ಕಾರಣಕ್ಕಾಗಿನೇ ಒಂದು ಸಾಧಾರಣ ಮೊತ್ತ ಅಂತ ಹೇಳಿದ್ರೆ ಅದೇನು ಸಾಧಾರಣ ಮೊತ್ತ ಅಲ್ಲ, ಡಿಫೆಂಡ್ ಮಾಡ್ಕೊಳ್ಬೋದು. 205 ರನ್ ಹೊಡೆಯೋದು ಸುಲಭ ಅಲ್ಲ. ಎದುರಾಳಿ ತಂಡದ ಬೌಲಿಂಗ್ ಅದರಲ್ಲೂ ಕೂಡ ನೋಡಿ ಸ್ಟಾರ್ಟಿಂಗೇ ಚೆಚ್ ಬಿಸಾಕಿರ್ತಾರೆ. ಯಾರು ಕೂಡ ಎಕಾನಮಿಲಿ ಬೌಲಿಂಗ್ ಮಾಡೋಕ್ಕಾಗಲ್ಲ. ನಿಮಗೆ ಪ್ಯಾಟ್ ಕಮಿನ್ಸ್ಗೆ ವಿಕೆಟು ಬಿದ್ದಿರಲ್ಲ, ಅವರು ಕೂಡ 40 ರನ್ನ ಚೆಚ್ಕೊಂಡಿದ್ದಾರೆ. ನಂತರ ನಮಗೆ ಹರ್ಷಲ್ ಪಟೇಲ್ ಕೂಡ ನಮಗೆ 34 ರನ್ ಹೊಡೆದಿದ್ದಾರೆ. ಟಾಪ್ ಆರ್ಡರ್ ಆಗಿ ಬಂದಿರತಕ್ಕಂಥ ಎಲ್ಲ ಬೌಲರ್ಗೆ ಇರಬಾರ್ದು, ಎಲ್ರಿಗೂ ಕೂಡ ಒಳ್ಳೆ ದಂಡಿಸಿದ್ರೆ. ಯಾಕಂದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಒಳ್ಳೆ ರನ್ನನ್ನು ಕಲೆ ಹಾಕಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಮಾಡ್ತಾರೆ. ಯಾಕಂದ್ರೆ ನಮಗೆ ಅದ್ಭುತವಾಗಿ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡ್ಕೊಂಡು ಬಂದಿದೆ ಮಿಚೆಲ್ ಮಾರ್ಷ್ ಅವರು. 166 ಸ್ಟ್ರೈಕ್ ರೇಟಲ್ಲಿ 4 ಅದ್ಭುತವಾದ 6 ಹಾಗೇನೆ 6 ಬೌಂಡ್ರಿ ಹೊಡಿತಾರೆ. ಇನ್ನು ಮಾಕ್ರಮ್ ಕೂಡ 4 6 4 ಬೌಂಡ್ರಿ ಹೊಡೆದು ಅವರು ಕೂಡ ಒಳ್ಳೆ ಪ್ಲಾಟ್ಫಾರ್ಮ್. ಇನ್ನು ನಮಗೆ ಬಿಗ್ ಹಿಟ್ಗೆ ಖ್ಯಾತಿ ಆಗಿರೋದೇ ನಿಕ್ಲೋಸ್ ಪೂರನ್, ಅವರು ಕೂಡ 6 ಕಮ್ಮಿ 1 6 6 ಬೌಂಡ್ರಿ ಹೊಡೆದು ಒಳ್ಳೆ ಪ್ಲಾಟ್ಫಾರ್ಮ್ ಹಾಕಿದ್ರು. ಅದಾದ ನಂತರ ಬಂದ ಬ್ಯಾಟ್ಸ್ಮನ್ಗಳ ಕೊರತೆಯಿಂದ ರನ್ ಕೌಂಟ್ ಕಡಿಮೆ ಆಯಿತು. ಆದರೂ ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಳ್ಬೋದಾಗಿತ್ತು, ಆಗಲಿಲ್ಲ. ಇನ್ನೊಂದು ಕಡೆಗೆ ನಾವು ಹೇಳ್ತಾ ಇದ್ವಿ, ಒಳ್ಳೆ ಟೀಮನ್ನೇ ಖರೀದಿ ಮಾಡಿದ್ದು ಸನ್ರೈಸ್ ಹೈದರಾಬಾದ್. ನಿಮ್ಗೆ ಸನ್ರೈಸ್ ಹೈದರಾಬಾದ್ ಟೀಮ್ ನೋಡಿದ್ರೆ ನಂಗೆ ಅನ್ಸುತ್ತೆ ಯಾಕವರು ನಮಗೆ ಇಲ್ಲಿ 8ನೇ ಸ್ಥಾನದಲ್ಲಿದ್ದಾರೆ, ಮೇಲ್ಗಡೆನೇ ಇರ್ಬೋದಾಗಿತ್ತು ಟಾಪ್ 4 ಅಂತಹ ಟೀಮ್ ಅದು. ನೋಡಿ ಆರಂಭದಿಂದನೂ ನಿಮಗೆ ಅಭಿಷೇಕ್ ಶರ್ಮಾ ಹೆಡ್ ಬಂದಾಗ ಅನ್ಸುತ್ತೆ ಅದ್ಭುತವಾಗಿ ಆಟ ಸ್ಟಾರ್ಟ್ ಮಾಡ್ತಾರೆ. ಅವರು ಎಂಥ ಬೌಲರ್ ಇದ್ರು ತಲೆ ಕೆಡಿಸ್ಕೊಳ್ಳಲ್ಲ, ಅಂತ ಕ್ಲಾಸಿಕ್ ಪ್ಲೇಯರ್ ಇದ್ರು ಕೂಡ ಅವರು ಎಲ್ಲೋ ಒಂದ್ ಕಡೆಗೆ ಎಲ್ಲ ಶಾಟ್ಗಳನ್ನ ಬಿಗ್ ಹಿಟ್ ಹೊಡೆಯಕ್ಕೆ ಹೋಗಿ ಟೂರ್ನಿಲಿ ಕಳ್ಕೊಂಬಂದ್ರು. ಆದ್ರೆ ನಿನ್ನೆ ವಿಚಾರಕ್ಕೆ ಬಂದಾಗ ನಿನ್ನೆ ಅಭಿಷೇಕ್ ಶರ್ಮಾ ಅದ್ಭುತವಾಗಿನೇ ಬ್ಯಾಟಿಂಗ್ ಬೀಸ್ತಾರೆ. ಯಾಕಂದ್ರೆ ಅಭಿಷೇಕ್ ಶರ್ಮನ ಫಾಸ್ಟೆಸ್ಟ್ 50 ಹಾಗೇನು ಕಡಿಮೆ ಬಾಲಿಗೆ ಅವ್ರು 50 ಬಾರಿಸಿದೆ. ಎಲ್ಲೋ ಒಂದ್ ಕಡೆಗೆ ತಂಡ ಆಲ್ರೆಡಿ ವಿನ್ನಿನ ಹಂತಕ್ಕೆ ಬಂದಿತ್ತು. ಟ್ರಾವಿಸ್ ಹೆಡ್ ಕೂಡ ನಿನ್ನೇನು ಸಾಥ್ ಕೊಟ್ಟಿಲ್ಲ, ಅಗೇನ್ ಅವ್ರು 13 ರನ್ನಿಗೆ ಔಟ್ ಆಗಿದ್ದಾರೆ. ನಮಗೆ ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾದ ಫ್ಯೂಚರ್ ಸ್ಟಾರ್ ಪ್ಲೇಯರು. ಅವ್ರು ಆಡಿರೋದು ತುಂಬಾ ಅದ್ಭುತವಾಗಿತ್ತು. ಯಾಕಂದ್ರೆ 20 ಬಾಲಿಗೆ 59 ರನ್, ಇಲ್ಲಿ 6 6 ಹಾಗೇನೆ 4 4 295 ಸ್ಟ್ರೈಕ್ ರೇಟಲ್ಲಿ. ಈ ಸ್ಟ್ರೈಕ್ ರೇಟು 200+ ಇರೋದು ಬೆಟರ್. ಅದರಲ್ಲೂ ಕೂಡ ಇಂಡಿಯನ್ ಪ್ಲೇಯರು ಮುಂದಿನ ದಿನ T20
ಇದೆಲ್ಲ ಅನುಕೂಲ ಆಗ್ಬೋದು IPL ಹೊರತುಪಡಿಸಿದ್ರೆ. ಇನ್ನು ಭಾಳಷ್ಟು ಒಂದು ಸೆಂಚುರಿ ಹೊಡೆದು ಮೊದಲೇ ಮಂಕ್ ಆಗಿದೆ ನಮ್ಮ ಕಿಶನ್ ಕೂಡ ನಿನ್ನೆ ಟೀಮಿಗೆ ಸಾಥ್ ಕೊಡ್ತಾರೆ. ಯಾಕಂದರೆ ಗೆಲುವಿನ ವಿದಾಯಗಳನ್ನು ಹೇಳೋದು ಎಲ್ಲೋ ಒಂದು ಕಡೆಗೆ ನೆಕ್ಸ್ಟ್ ಸೀಸನ್ನಿಗೆ ಅವರಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಕೊಡುತ್ತೆ. ಹಾಗಾಗಿ ನಿನ್ನೆ ಕೂಡ 35 ರನ್ನು 28 ಬಾಲಿಗೆ 3 4 2 6 125 ಸ್ಟ್ರೈಕ್ ರೇಟಲ್ಲಿ ನಾರ್ಮಲ್ ಆಗಿ ಆಡ್ತಾರೆ. ನಂತರ ಕ್ಲಸನ್ ಅವರು ಯಾವಾಗೂ ಅಷ್ಟೇ ಡೇಂಜರಸ್ ಪ್ಲೇಯರು, ಫಿನಿಷರು. ಬಟ್ ಅವ್ರ ಬ್ಯಾಟು ಎಲ್ಲ ಮ್ಯಾಚ್ಗಳಲ್ಲೂ ಆಡದೇ ಇರೋದಕ್ಕೆ ಇವತ್ತು ಅವರು ಅಂಕಪಟ್ಟಿಯಲ್ಲಿ ಕೆಳಗಿರೋದು, ಹಾಗೆಯೇ ಮುಂದಿನ ಹಂತಕ್ಕೆ ಹೋಗದೆ ಆಗಿರೋದು. ಬಟ್ ನಿನ್ನೆ ವಿಚಾರಕ್ಕೆ 47 ರನ್ ಹೊಡಿತಾರೆ, ಅವರು ನಿನ್ನೆ ವಿನ್ನಿಗೆ ಸನಿ ಆಗ್ತಾರೆ. ಹಾಗಾಗಿ ಅಲ್ಲಿಂದ ನಮಗೆ ಮೆಂಡಿಸು ಯಾವಾಗ ಇವರು ಟೀಮಿಗೆ ತಗೊಂಡ್ರೋ ಬೌಲಿಂಗ್ ಬ್ಯಾಟಿಂಗ್ ಇರ್ಬೋದು, ಅದ್ಭುತ ಕ್ಯಾಚ್ಗಳನ್ನೆಲ್ಲ ಹಿಡಿದಿದ್ದಾರೆ ಮೆಂಡಿಸು ಈ ಬಾರಿ. ನಿನ್ನೆ ಕೂಡ ಅವ್ರದ್ದು ಬ್ಯಾಟಿಂಗ್ ಪ್ರದರ್ಶನ ತುಂಬ ಚೆನ್ನಾಗಿತ್ತು. 32 ರನ್ ಹೊಡೆದ್ರಿಂದ ಒಂದು 2 ಓವರ್ ಇರ್ತಿದ್ದಂಗೆ ಮ್ಯಾಚ್ ಫಿನಿಶ್ ಮಾಡ್ಲಿಕ್ಕಾಯ್ತು. ಅಗೇನ್ ಮತ್ತೆ ನಾವು ಹೇಳಿದಿವಲ್ವ, ನಾಯಕನ ಬ್ಯಾಡ್ ಲಕ್ಕು, ಲಕ್ನೋ ಅವಕಾಶಗಳೆಲ್ಲ ಇದ್ರೂ ಕೂಡ ಕೈ ಚೆಲ್ತು. ನೀವು ಹೇಳಿದಾಗೇನೆ ಮುಂದಿನ ಹಂತಕ್ಕೆ ಹೋಗಕ್ಕೆ ಆಗಲ್ಲ. ಯಾಕಂದ್ರೆ ಇನ್ನು 2 ಗೆದ್ರು ಮೇಡಮ್, ಅವ್ರದ್ದು ಪಾಯಿಂಟು ಅಂಕಪಟ್ಟಿಯಲ್ಲಿ 14 ಪಾಯಿಂಟ್ ಆಗುತ್ತೆ. 14 ಪಾಯಿಂಟು ನಮಗೆ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಈಗಿರೋ ತಂಡಗಳು ಒಂದೊಂದು ಮ್ಯಾಚ್ ಗೆದ್ರು ಕೂಡ ಪಾಯಿಂಟ್ ಎಕ್ಸ್ಟ್ರಾ ಆಗೋದ್ರಿಂದ ನಮಗೆ ಆಪ್ಷನ್ ಇವ್ರಿಗೆ ಇಲ್ಲ. ಹಾಗಾಗಿ ಇವು ಎಲಿಮಿನೇಟ್ ಆಗಿದ್ದಾರೆ. ಯಾಕಂದ್ರೆ ನಮಗೆ DC ಮತ್ತು ಮುಂಬೈ 2ರಲ್ಲಿ 1ಕ್ಕೆ ಮಾತ್ರ ಚಾನ್ಸ್ ಇದೆ. ಎಸ್ ಸರ್, ಇನ್ನು ನಮ್ಮ ನಾಯಕನ ಬಗ್ಗೆ ಮಾತಾಡಬೇಕು. ರಿಷಬ್ ಪಂತ್ ಅವ್ರ ಬಗ್ಗೆ 27 ಕೋಟಿಯ ಒಡೆಯ. ಸೊ ಅಷ್ಟಕ್ಕೆ ತಗೊಂಡಿದ್ರು ಅವ್ರನ್ನ. ನಿನ್ನೆ ಅವ್ರು ಔಟ್ ಆಗಿದ ತಕ್ಷಣ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದ್ರ ಓನರ್ ಸಂಜಯ್ ಗೋಯಂಕ ಅವರು ಬೇಜಾರು ಮಾಡ್ಕೊಂಡು ಎದ್ದು ಹೋಗ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅವರು ಸಂಜಯ್ ಅವರದ್ದು ಬೇಜಾರು, ಮುನಿಸು, ಆಕ್ರೋಶಗಳು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳೋದು ಇದೇನು ಹೊಸ್ತಲ್ಲ. ಒಂದು ಕಡೆಗೆ ಯಾವುದೇ ಫ್ರಾಂಚೈಸಿಯಲ್ಲಿ ಇಲ್ಲ. ಇವಾಗ ನೋಡಿ, ಚೆನ್ನೈ ಅಂತ ಪಾಯಿಂಟ್ ಟೇಬಲಲ್ಲಿ ತಳ ಹಂತದಿಂದ ಟಾಪರು. ಅದಾದ್ಮೇಲೆ ರಾಜಸ್ಥಾನ್ ಇದೆ. ಎಲ್ಲ ನಾಯಕ ಸೋತಾಗಿರ್ಬೇಕಾದ್ರೂ ತಂಡದ ಕೋಚ್ಗಳು ತಂಡದ ಒಂದು ಆಯ್ಕೆ ಸಮಿತಿಯಲ್ಲಿ ಏನೇ ಮಾಡಿದ್ರು ಕೂಡ ಬಹಿರಂಗವಾಗಿ ಯಾರೂ ಕೂಡ ತಮ್ಮ ಕೋಪವನ್ನು ಹೊರಗೆ ಹಾಕಿಲ್ಲ. ಆ ಲೆಕ್ಕಾಚಾರ ನೋಡಿದ್ರೆ ಲಕ್ನೋ ಈ ತಂಡದ ಕೋಚ್, ಈ ತಂಡದ ಓನರ್ ಏನಿದ್ದಾರೆ, ಇವರು ಹಿಂದೆ ನಮ್ಮ KL ರಾಹುಲ್ ಕೂಡ ಅಷ್ಟೇ ಕಾಟ ಕೊಟ್ಟಿದ್ರು. ಆನ್ ಫೀಲ್ಡಲ್ಲಿ ಬಂದು ಅವರ ಪ್ಲೇಯರ್ ಜೊತೆಗಿನ ಅವರ ಬಿಹೇವಿಯರ್ ಇದೆಲ್ಲ ಅದು ಯಾರಿಗೂ ಇಷ್ಟ ಆಗಲ್ಲ. ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಕ್ರಿಕೆಟು ಎಲ್ಲ ಟೈಮಲ್ಲೂ ಕೂಡ ಅವರಿಗೆ ಫಾರ್ಮ್ ಕಂಡ್ಕೊಳ್ಳೋಕ್ಕಾಗಲ್ಲ. ಆ ಫಾರ್ಮಲ್ಲಿ ಕಂಡ್ಕೊಳ್ಳೋಕ್ಕಾಗದೇ ಇರೋ ಕಾರಣಕ್ಕೆ ನೀವು ಅವ್ರ ಮೇಲೆ ಬೇಜವಾಬ್ದಾರಿತನ ಅಥವಾ ಆ ಬಾರಿ ನಿಮಗೆ ಆಡೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಏನು ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕೋದು ಎಲ್ಲೋ ಒಂದು ಕಡೆಗೆ ಆಟಗಾರನ ಮನಸ್ಥಿತಿ ಕುಗ್ಸುತ್ತೆ. ಈ ಫ್ರಾಂಚೈಸಿಗೆ ನಾನು ಆಡಬೇಕಾ ಅನ್ನೋದೊಂದು ಬಂದ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಉದಾಹರಣೆ ತೊಗೊಳಿದಾರೆ ನಾವು ಇವಾಗ KL ರಾಹುಲ್ ತಗೋಬೋದು. ಅದ್ಭುತವಾಗಿ ಆಡ್ತಾ ಇದ್ದಾರೆ. ಅವರ ಅದ್ಭುತ ಆಟದಿಂದಾಗಿ ನೋಡಿ ಇವಾಗ ಸೆಂಚುರಿ ಬರ್ತಾ ಇದೆ. ಅವ್ರಿಗಿನ್ನ ಪ್ಲೇ ಆಫ್ನ ಹಾದಿ ಸುಗಮವಾಗಿದೆ. ಈ ಬಾರಿ ಆ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೋಗಿ ಸಿಕ್ಕಾಬಟ್ಟೆ ದುಡ್ಡು ಕೊಟ್ಟು ತೊಗೊಂಡ್ರು ಕೂಡ ಯಾವುದೇ ರೀತಿಯ ಯೂಸ್ ಆಗಲಿಲ್ಲ. ಅದೇ ಆಟಗಾರನ ಉಳಿಸ್ಕೊಂಡು ಅವರಲ್ಲೇ ಬೂಸ್ಟಪ್ ಮಾಡಿ ಆಗಿರುವುದು ಆಗೋಯ್ತು. ನೆಕ್ಸ್ಟ್ ಸೀಸನ್ನಿಗೆ ನಾವು ಏನಾದರೂ ಒಂದು ಒಳ್ಳೆ ಕಾಣಿಕೆ ಕೂಡ ನಿಮ್ಗೆ ಒಳ್ಳೆ ಟೀಮ್ ಮೆಂಬರ್ಸ್ನ ಕಟ್ಕೊಡ್ತೀವಿ ಅಂತ ಆತ್ಮವಿಶ್ವಾಸ ತುಂಬೋದಕ್ಕೂ ಈ ರೀತಿ ಕುಗ್ಸೋದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಅವರ ಮನಸ್ಥಿತಿಯನ್ನು ಪ್ಲೇಯರ್ ದೃಷ್ಟಿಕೋನದಲ್ಲಿ ನೋಡಿದ್ರೆ ರಾಂಗು. ಬಟ್ ಪ್ಲೇಯರ್ ಮೇಲೆ ದುಡ್ಡು ಹಾಕಿರೋದ್ರಿಂದ ಪ್ಲೇಯರು ಆಡಬೇಕಾದ ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲೋ ಒಂದು ಕಡೆಗೆ ಹುಡುಗಾಟಿಕೆ ಮನಸ್ಥಿತಿಯಲ್ಲಿರುವ ಪಂತ್ಗೆ ಅದಾಗಲ್ಲ. ಯಾಕಂದ್ರೆ ಪಂತ್ ಅಂದ್ರೆ ಮೇಡಮ್ ಇಂಡಿಯನ್ನ ಪವರ್ ಹಿಟ್ಟರು, ಇಂಡಿಯನ್ ಫ್ಯೂಚರ್ ಸ್ಟಾರು, ಇಂಡಿಯಾಕ್ಕೊಬ್ಬ ಬಿಗ್ ಹಿಟ್ಟರ್ ಸಿಕ್ಕರು. ಯಾಕಂದ್ರೆ ಅವರು ಎಲ್ಲ ವಿಭಾಗದಲ್ಲೂ ಆಡ್ತಾ ಇದ್ರು. ನೀವು ನೋಡಿ, ಬಾಲ್ ಎಲ್ಲೇ ಬೀಳಲಿ, ಟೆಸ್ಟ್ ಆಗಲಿ, T20 ಆಗಲಿ, ಎಲ್ಲವನ್ನ ರೋಮಾಂಚನಕಾರಿಗೊಳಿಸ್ತಾ ಇದ್ರು. ಇವ್ರನ್ನ ಅವರ ಪವರ್ ಮೂಲಕನೇ ಎಲ್ಲ ಶಾಟ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ರು. ಅಷ್ಟೊಂದು ಚಾಪ್ ಮೂಡಿಸಿದ ಆಟಗಾರ ಏಕಾಏಕಿ ಡಲ್ ಆಗ್ತಾರೆ ಅಂತ ಹೇಳಿದ್ರೆ ಅವರ ಅಭ್ಯಾಸದ ಕೊರತೆ ಇರಬಹುದು, ಜೊತೆಗೆ ಎಲ್ಲೋ ಒಂದು ಕಡೆಗೆ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಇರ್ಬೋದು. ಅವರು ಒಂದು ಕಡೆ ತಿದ್ಕೋಬೇಕು. ಆದರೆ ತಿರೇಕದ ವರ್ತನೆ ಈ ಏನು ಓನರ್ಸ್ ಇರುತ್ತೆ ಅದನ್ನು ಅಗ್ರಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಮೇಡಮ್. ಎಸ್ ಸರ್, ಇನ್ನು 2 ತಂಡಗಳ ಬ್ಯಾಟಿಂಗ್ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಈಗ ಲಕ್ನೋ ಹಾಗೂ ಸನ್ರೈಸರ್ಸ್ ತಂಡದ ಬೌಲಿಂಗ್ ಬಗ್ಗೆ ನೋಡೋದಾದ್ರೆ ಏನು ಪ್ಲಸ್ ಆ್ಯಂಡ್ ಮೈನಸಸ್ ಅಂತ? ನಿನ್ನೆ ಮೇಡಮ್ ನಮ್ಮ ಹರ್ಷಲ್ ಪಟೇಲ್ ಅವರು ಒಂದು ಸಣ್ಣದೊಂದು ಸಾಧನೆಯನ್ನು ಮಾಡಿದ್ದಾರೆ. ಯಾಕಂದ್ರೆ IPL ಅಲ್ಲಿ ಹರ್ಷಲ್ ಪಟೇಲ್ RCB ಕೂಡ ಆಡಿದ್ರು. ಫಾಸ್ಟೆಸ್ಟ್ 150 ಏನು ಕಡಿಮೆ ಎಸೆತಗಳಲ್ಲಿ ಒಂದು ವಿಕೆಟ್ ತೆಗೆದುಕೊಂಡವರು. ಕಡಿಮೆ ಎಸೆತಗಳು 150 IPL ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಇವರು ಅಗ್ರಸ್ಥಾನದಲ್ಲಿ ಕಾಣಿಸ್ಕೊಳ್ತಾರೆ. ಯಾಕಂದ್ರೆ ಹರ್ಷಲ್ ಪಟೇಲ್ಕಿನ್ನ ಹಿಂದೆ ಲಸಿತ್ ಮಾಲಿಂಗ ಇದ್ರು. 2444 ಎಸೆತಗಳಲ್ಲಿ 150 ವಿಕೆಟ್ ತೆಗೆದುಕೊಂಡಿದ್ರು. ಅದಕ್ಕಿಂತ ಹಿಂದೆ ಅಂತ ಹೇಳಿ ಯಜುವೇಂದ್ರ ಚಹಲ್ ಇದ್ದಾರೆ ನಮಗ. ಅವರು ಕೂಡ 2543 ಎಸೆತಗಳಲ್ಲಿ 150 ವಿಕೆಟ್ ತೆಗೆದುಕೊಂಡಿದ್ದಾರೆ. ಬಟ್ ಹರ್ಷಲ್ ಪಟೇಲ್ ಅದಕ್ಕಿಂತ ಕಡಿಮೆ 2381 ಎಸೆತದಲ್ಲೇ ಹರ್ಷಲ್ ಪಟೇಲ್ ಅವರು 150 ವಿಕೆಟ್ಗಳನ್ನು ಪೂರೈಸಿದ್ದಾರೆ. ಅಂದ್ರೆ ಹರ್ಷಲ್ ಪಟೇಲ್ ಮೇಡಮ್ ಡೆತ್ ಓವರ್ ಸ್ಪೆಷಲಿಸ್ಟ್. ಅವರು ಯಾವಾಗೂ ಕೂಡ ವಿಕೆಟ್ ಟೇಕಿಂಗ್ ಬೌಲರ್ ಆಗಿ ಹೊರಹೊಮ್ಮಿಸ್ತಾರೆ. ನಮಗೆ ಹರ್ಷಲ್ ಪಟೇಲ್ ಸ್ಟೈಲು, ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ನಮಗೆ ಅಜಿತ್ ಅಗರ್ಕರ್ ನೆನಪಾಗ್ತಾರೆ. ಅವಾಗ ಅಜಿತ್ ಅಗರ್ಕರ್ ಅಷ್ಟೇ ಟೀಮ್ ಇಂಡಿಯಾದ ಡೆತ್ ಡೆತ್ತಲ್ಲಿ ಬೌಲರ್ಸ್ಗಳು ಎಷ್ಟು ಜನ ಬ್ಯಾಟಿಂಗ್ ಬರ್ತಾರೆ ಅಥವಾ ಡೆತ್ತಲ್ಲಿ ಆಡೋ ಬ್ಯಾಟ್ ಹಿಡ್ಕೊಳ್ಳೋ ಕ್ಯಾರೆಕ್ಟ್ ಬರಲ್ಲ, ಅವ್ರನ್ನೆಲ್ಲ
ಎಲ್ಲ ವಿಕೆಟ್ನ ಲೀಲಾಜಾಲವಾಗಿ ತೆಗಿತಾ ಇದ್ರು. ಆ ಕೆಲಸವನ್ನು ಹರ್ಷಲ್ ಪಟೇಲ್ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆಗೆ ನಿನ್ನೆ ಲಕ್ನೋನ ತುಂಬ ಈಸಿಯಾಗಿ ಕಟ್ಟಿ ಹಾಕ್ಬೋದಾಗಿತ್ತು. ಆರಂಭಕ್ಕೆ ಪ್ಯಾಟ್ ಕಮಿನ್ಸು ತುಂಬ ಒದ್ದಾಡ್ತಾ ಇದ್ರು. ಅವರ ಎಕ್ಸ್ಪೀರಿಯನ್ಸ್, ಲೈನ್ ಯಾರ್ಕರ್ ಹಾಕಿದ್ರು ಹೊಡಿತಾ ಇದ್ರು. ಅವರು ಆ ಬೌನ್ಸಿಗಳು ಎಲ್ಲ ಅವರ ಅನುಭವವನ್ನೇ ದಾರೆ ಎರಿತಾ ಇದ್ರು. ಅವರು ಕೂಡ ನಿನ್ನೆ ಒಳ್ಳೆ ಎಕಾನಮಿಲಿ ಏನು ಬೌಲಿಂಗ್ ಮಾಡೋಕ್ಕಾಗಿಲ್ಲ. ಅಷ್ಟೊಂದು ಅದ್ಭುತವಾಗಿ ಆರಂಭಕ್ಕೆ ಅವರನ್ನು ದಂಡಿಸ್ತಾರೆ ಲಕ್ನೋ ತಂಡದವರು. ಹಾಗಾಗಿನೇ ಅವರು 8.5 ಎಕಾನಮಿಲಿ ಬೌಲಿಂಗ್ ಮಾಡ್ತಾರೆ ಪ್ಯಾಟ್ ಕಮಿನ್ಸು. ನಿನ್ನೆ ಹೇಳಬೇಕು ಅಂತ ಹೇಳಿದ್ರೆ ಅದ್ಭುತವಾದ ಬೌಲಿಂಗ್ ಅಂತ ಮಾಡಿದ್ದೆ ನಾವು ಮಲಿಂಗ ಅವ್ರದ್ದು ಬೌಲಿಂಗನ್ನು ನೋಡ್ಬೋದು. ಆ ತಂಡದ ಪರವಾಗಿ 4 ಓವರ್ ಎಸ್ತವರು 28 ರನ್ನಿಗೆ 2 ವಿಕೆಟ್ ತೆಗೆದುಕೊಳ್ತಾರೆ. ಅದರಲ್ಲೇ ಕಡಿಮೆ ಎಕಾನಮಿ ನಿನ್ನೆ ಅಂದರೆ ಅವ್ರದ್ದೇ 7.0 ಎಕಾನಮಿಲಿ ಬೌಲಿಂಗ್ ಮಾಡಿ 2 ವಿಕೆಟ್ ತೆಗೆದುಕೊಳ್ತಾರೆ. ಏನು ಅದು ಬಿಟ್ಟರೆ ಕುಮಾರ್ ರೆಡ್ಡಿ ಕೂಡ 1 ವಿಕೆಟ್ ತೆಗೆದುಕೊಳ್ತಾರೆ. 2 ಓವರಿಗೆ 28 ರನ್. ಅವ್ರದ್ದು ಕೂಡ 14 ಎಕಾನಮಿಲಿ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಇನ್ನು ಅದ್ಭುತವಾದ ಬೌಲಿಂಗ್ ನಿನ್ನೆ ಸಾಧನೆ ಏನಾದ್ರು 150 ವಿಕೆಟ್ ಮಾಡಿದ್ರು ಕೂಡ ಹರ್ಷಲ್ ಪಟೇಲ್ದೇ ನಿನ್ನೆ ಹೇಳ್ಕೊಳ್ಳೋಂಥ ಬೌಲಿಂಗ್ ಬಂದಿಲ್ಲ. ಯಾಕಂದ್ರೆ ಅವರು ಕೂಡ ನಿನ್ನೆ ತುಂಬ ವರ್ಸ್ಟ್ ಬೌಲಿಂಗ್ ಅಂತಲೇ ಹೇಳ್ಬೋದು. ತುಂಬ ಅವ್ರು ಲೀಲಾಜಾಲವಾಗಿ ಹೊಡೆಸ್ಕೋತಾ ಇದ್ರು. ಇನ್ನು ಈ ಕಡೆಗೆ ನಾವು ಪಂಜಾಬ್ ಬೌಲಿಂಗ್ ಪಡೆಯಲ್ಲಿ ಏನು ಇಂಡಿಯನ್ ಬೌಲರ್ಗಳು ಮಿಂಚಿದ್ರು, ಅದೇ ರೀತಿಲಿ ನಾವು ಈ ಲಕ್ನೋ ತಂಡದಲ್ಲಿ ನೋಡೋಕ್ಕಾಗಲಿಲ್ಲ. ಯಾಕಂದರೆ ಪಂಜಾಬ್ ಚೇತರಿಸ್ಕೊಂಡು ಮುಂದೆ ಹೋಯಿತು. ಆ ಒಂದು ಕೆಲಸವನ್ನು ಸೋಲಿನ ಮೂಮೆಂಟಲ್ಲಿ ಲಕ್ನೋ ನಿನ್ನೆ ಕೂಡ ಮಾಡಿದ್ರು ಕೂಡ ಒಂದು ಪಂಜಾಬ್ ರೀತಿಯೇ ಒಂದು ಈಗ ಡೆಲ್ಲಿನೂ ಕೆಳಗೆ ಹಾಕ್ಬೋದಾಗಿತ್ತು. ಇನ್ನೆರಡು ಮ್ಯಾಚಲ್ಲಿ ಒಂದು ಗೆದ್ರು ಕೂಡ ಮುಂಬೈಗೆ ಡೆಲ್ಲಿಗೆ ಒಂದು ಆತಂಕ ಇರ್ತಾ ಇತ್ತು. ಯಾವುದೇ ರೀತಿ ರೀಬೌನ್ಸ್ ಮಾಡ್ಕೊಳ್ಳಿಕ್ಕೆ ಅವರು ಆಗಲಿಲ್ಲ ನಿನ್ನೆ ಹಂತಕ್ಕೆ. ಯಾಕಂತ ಹೇಳಿದ್ರೆ ಟ್ರಾವಿಸ್ ಹೆಡ್ ವಿಕೆಟ್ ಬೇಗ ಹೋದಾಗ ನಾವು ಹೊಡಿಬಡಿ ಆಟಗಾರಿದ್ದಾಗ ಏನು ಮಾಡ್ಬೋದು ಅಂದರೆ ಮೇಡಮ್, ಅವರನ್ನು ಕಟ್ಟಾಕ್ಲಿಕ್ಕೆ ಅವರ ವೀಕ್ನೆಸ್ ಮೇಲೆ ಬೌಲಿಂಗ್ ಮಾಡಬೇಕು. ಆ ಕೆಲಸವನ್ನು ಮುಂಬೈ ತುಂಬ ಚೆನ್ನಾಗಿ ಈ SRH ಮೇಲೆ ಆಡಿದಾಗ ನೋಡಿದೀವಿ ನಾವು. ಯಾಕಂದರೆ ಅವ್ರಿಗೆ ಎಲ್ಲಿ ವೀಕ್ನೆಸ್ ಇದೆ ಶಾರ್ಟ್ ಪಿಚ್ ಮೇಲೆ ಅವ್ರು ಪ್ರಯೋಗ ಮಾಡ್ತಾರೆ ಅಂದಾಗ ಬೇರೆ ರೀತಿ ವ್ಯವಸ್ಥೆ ಮಾಡಬೇಕು. ಆ ಬೌಲಿಂಗ್ ಮಾಡುವಲ್ಲಿ ಇನ್ನೇ ಎಲ್ಲೋ ಒಂದು ಕಡೆಗೆ ಅಭಿಷೇಕ್ ಶರ್ಮನ ಕಟ್ಟಾಕಕ್ಕೆ ಆಗಲಿಲ್ಲ ಇವರಿಗೆ. ಆಕಾಶ್ದೀಪ್ ಇರ್ಬೋದು, ಹಾಗೆಯೇ ನಮಗಿಲ್ಲಿ ಒಳ್ಳೆಯ ಬೌಲಿಂಗ್ ಅಂದರೆ ಯಾರ್ದು ಕೂಡ ಹೇಳ್ಕೊಳ್ಳೋಂಥ ಬೌಲಿಂಗ್ ನಿನ್ನೆ ಕಾಣಲಿಲ್ಲ. ಮಕ್ರಮ್ ಕೂಡ ಬೌಲಿಂಗ್ ಮಾಡ್ತಾರೆ, ಅವ್ರದ್ದು ನಿನ್ನೆ ವರ್ಕೌಟ್ ಆಗಲ್ಲ. ಶಾರ್ದುಲ್ ಠಾಕೂರ್ ಅಂತೂ 1 ವಿಕೆಟ್ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಅವರು ಕೂಡ 9.75 ಎಕಾನಮಿಲಿ ಬೌಲಿಂಗ್ ಮಾಡ್ತಾರೆ. ನಮಗೆ ನಿನ್ನೆ ಹೇಳ್ಕೊಳ್ಳುವಂಥ ಬೌಲಿಂಗ್ ಸಿಗಲೇ ಇಲ್ಲ. ಅವೇಶ್ ಖಾನ್ ಕೂಡ 3 ಓವರ್ ಮಾಡಿದ್ರು ಕೂಡ ಅವರಲ್ಲೂ ಕೂಡ ವಿಕೆಟ್ ಟೇಕಿಂಗ್ ಬೌಲಿಂಗ್ ಯಾರಿಗೂ ಮಾಡೋಕ್ಕಾಗಲಿಲ್ಲ. ಓನ್ಲಿ 1-2 ವಿಕೆಟ್ ತೆಗೆದುಕೊಳ್ಳುವಲ್ಲಿ ಮಾತ್ರ ಸಫಲರಾಗ್ತಾರೆ. ಒಂದು ಕಡೆಗೆ ನಾನು ಅದೇ ಹೇಳಿದ್ದು ಮೇಡಮ್, ಒಂದು ಕ್ಯಾಪ್ಟನ್ಸಿನ ಆತ್ಮವಿಶ್ವಾಸ ಹೆಚ್ಚು ತುಂಬಬೇಕಂದ್ರೆ ಕ್ಯಾಪ್ಟನ್ಸು ಆ್ಯಕ್ಟಿವ್ ಆಗಿರಬೇಕಾಗತ್ತೆ, ಕ್ಯಾಪ್ಟನ್ನು ಫಾರ್ಮಲ್ಲಿ ಇರಬೇಕಾಗತ್ತೆ. ಎಲ್ಲೋ ಒಂದು ಕಡೆಗೆ ಕ್ಯಾಪ್ಟನ್ ವೀಕ್ನೆಸ್ ಆದಾಗ ತಂಡದ ಪ್ರದರ್ಶನ ಕೂಡ ಅಷ್ಟೇ ಒಂದು ನೀರಸವಾಗಿರುತ್ತೆ ಅನ್ನೋದಕ್ಕೆ ನಿನ್ನೆ ತಂಡ ಅಷ್ಟೊಂದು ರನ್ ಇತ್ತು. ಯಾಕಂದರೆ 200 ರನ್ ಆರಾಮಾಗಿ ಡಿಫೆಂಡ್ ಮಾಡ್ಕೋಬೋದಾಗಿತ್ತು. ಯಾಕಂದ್ರೆ 150ಗೆಲ್ಲ ಆಡಿಸಿದ್ದೀವಿ, ರೋಚಕ ಪಂದ್ಯಗಳನ್ನು ನೋಡಿದ್ದೀವಿ ನಾವು. ಬಟ್ ನಿನ್ನೆ ಆ ಒಂದು ವ್ಯವಸ್ಥೆನ ಮಾಡಲಿಲ್ಲ. ಹಾಗಾಗಿನೇ ಲಕ್ನೋ ಪ್ಲೇ ಆಫ್ನಿಂದ ಹೊರಗೆ ಬಿತ್ತು. ಎಸ್ ಸರ್. ಇನ್ನು ನಿನ್ನೆ SRH ಪರ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ತುಂಬಾನೇ ಒಳ್ಳೆ ಬ್ಯಾಟಿಂಗ್, ಅದರಿಂದನೇ ಆ ತಂಡ ಗೆಲ್ಲೋದಕ್ಕೆ ಒಂದು ಪ್ರಮುಖ ಪಾತ್ರ ವಹಿಸಿತ್ತು. ಇನ್ನು ಅಭಿಷೇಕ್ ಶರ್ಮಾ ಹಾಗೂ ದಿಗ್ವೇಶ್ ರಾಠಿ ಅವ್ರ ಮಧ್ಯೆ ಒಂದು ಮತ್ತೆ ತಿಕ್ಕಾಟ, ನೋಟ್ಬುಕ್ ಇದು ತಿಕ್ಕಾಟ ನಡೀತು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ದಿಗ್ವೇಶು ನಮಗೆ ನಾವೇನು ಇವಾಗ ವೆಸ್ಟ್ ಇಂಡೀಸ್ ಸುನಿಲ್ ನರೇನ್ ಬೌಲಿಂಗ್ ಸ್ಟೈಲ್ ನೋಡ್ತೀವಿ, ಆ ರೀತಿಯಾದ ಒಂದು ಯುನೀಕ್ ಸ್ಟೈಲ್ ಇದೆ. ಮೇ ಬಿ ನನಗನ್ಸುತ್ತೆ ಮುಂದಿನ ದಿನ ಟೀಮ್ ಇಂಡಿಯಾದ ಒಂದು ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಕೂಡ ಆಡಿಸ್ಬೋದು ಅವರಿಗೆ. ಅಷ್ಟೊಂದು ಸ್ಕಿಲ್ಫುಲ್ ಬೌಲರ್. ಯಾಕಂದರೆ ಇಲ್ಲಿ ನೋಡಿ ನಮಗೆ ಮೇನ್ ಬೌಲರ್ ಆಗಿನೇ ಕಳೆದ ಬಾರಿ ಇದ್ದಂಥ ಬೌಲರು ರವಿ ಬಿಷ್ಣೋಯ್, ಟಾಪ್ ಸ್ಪಿನ್ನರ್, ಆ ತಂಡದಲ್ಲಿ ಪ್ರಮುಖ ಸ್ಪಿನ್ನರ್. ಆ ಸ್ಪಿನ್ ವಿಭಾಗವನ್ನು ಅವರೇ ಕೂಡ ಪ್ರತಿನಿಧಿಸ್ತಾರೆ. ಈ ಬಾರಿ ನೋಡಿ ನಮಗೆ ರವಿ ಬಿಷ್ಣೋಯ್ ಕಾಣಿಸ್ತಾನೆ ಇಲ್ಲ, ನಮಗೆ ದಿಗ್ವೇಶನೇ ಕಾಣಿಸ್ತಾ ಇರೋದು. ಹಾಗಾಗಿ ದಿಗ್ವೇಶ್ ಅವರ ಪರ್ಫಾರ್ಮೆನ್ಸ್ ಮೇಲೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇದೆ. ಬಟ್ ನಾವು ಎಷ್ಟೇ ಯಾಕಂತ ಹೇಳಿದ್ರೆ ಈ ರೀತಿಯ ಹುಚ್ಚು ವರ್ತನೆಗಳಿಗೆ ನಾವು ಈ ಹಿಂದೆ ಕೂಡ ಅಗ್ರೆಸಿವ್ನೆಸ್ಸಿಂದ ಹೊರಗೆ ಹೋದರೆ ಭಾಳ ಜನ ನಾವು ನಾವು ಶ್ರೀಶಾಂತ್ ಇರ್ಬೋದು, ಪ್ರವೀಣ್ ಕುಮಾರ್ ತುಂಬ ಒಳ್ಳೆ ಸ್ವಿಂಗ್ ಬೌಲರ್ ನಮಗೆ ಟೀಮ್ ಇಂಡಿಯಾಗೆ ಸಿಕ್ಕಿದಂಥ ಒಳ್ಳೆ ಪ್ಲೇಯರ್. ಪಂಜಾಬ್ಗೆಲ್ಲ ಅವ್ರು ಆಡಿದ್ರು. ಆ ಒಂದು ಒಳ್ಳೆ ಪ್ಲೇಯರ್, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಕೂಡ ಅತಿರೇಕದ ವರ್ತನೆಯಿಂದಾಗಿರಿ ಎಲ್ಲೋ ಅವ್ರ ಕ್ಯಾರೆಕ್ಟರ್ಗೆ ತುಂಬ ಹೊಡೆತ ಬಿದ್ದು ಆಚೆ ಹೋದರು. ನಮ್ಮ ಈ ಕೊಹ್ಲಿ ಕೂಡ ತುಂಬ ಅಗ್ರೆಸಿವ್ ಆಗಿರ್ತಾರೆ ಫೀಲ್ಡಲ್ಲಿ. ಅವರ ಅಗ್ರೆಸಿವ್ನೆಸ್ಸು ಇನ್ನೊಬ್ಬರಿಗೆ ಹರ್ಟ್ ಆಗಬಾರ್ದು. ಇನ್ನೊಬ್ಬರಿಗೆ ಹರ್ಟ್ ಆದಾಗ ನೋಡಿ, ಅಭಿಷೇಕ್ ಶರ್ಮಾ ತುಂಬ ಚೆನ್ನಾಗಿ ಆಡಿದ್ದಾರೆ. ಆ ವಿಕೆಟ್ ತೆಗೆದು ನೀವು ವೈಯಕ್ತಿಕವಾಗಿ ಏನೋ ಸೆಲೆಬ್ರೇಷನ್, ನಿಮ್ಮದೊಂದು ಸಿಗ್ನೇಚರ್ ಸ್ಟೆಪ್ಪು ಇರಲಿ, ನೋ ಪ್ರಾಬ್ಲಮ್, ಅದನ್ನು ನೀವು ಸೆಲೆಬ್ರೇಟ್ ಮಾಡ್ಬೋದು. ಆದರೆ ಆ ವ್ಯಕ್ತಿ ಮುಂದೆ ಹೋಗಿ ನೀವು ಆ ವ್ಯಕ್ತಿಗೆ ಟಾರ್ಚರ್ ಕೊಟ್ಟು ಆ ವ್ಯಕ್ತಿನ ಟೀಸ್ ಡೈರೆಕ್ಟಾಗಿ ಮಾಡಿದಾಗ, ಸೊ ಹಾಗಾಗಿನೇ ನಿನ್ನೆ ಕೂಡ ಅಭಿಷೇಕ್ ಶರ್ಮಾ ವಾಪಸ್ ಬಂದು ಅವ್ರ ಮೇಲೆ ರಿಯಾಕ್ಟ್ ಮಾಡ್ತಾರೆ. ಹಾಗಾಗಿ ಒಳ್ಳೆಯ ಪ್ರತಿಭೆ ಇದೆ ಅಭಿಷೇಕ್ ಶರ್ಮಾ. ಮತ್ತು ಅವರ ಆ ಮ್ಯಾಚ್ ಮುಗಿದ್ಮೇಲೆ ಇಬ್ಬರು ಕೂಡ ನಗ್ನಗ್ತಾ ಮಾತಾಡ್ತಾ ಇದ್ರು. ಓಕೆ, ಅದು ಫೈನ್, ಯಾಕಂದರೆ ಇಂಡಿಯನ್ ಪ್ಲೇಯರು ಮುಂದೆ ಒಂದು ದಿನ ಡ್ರೆಸ್ಸಿಂಗ್ ರೂಮ್ ಹಂಚ್ಕೋಬೇಕು, ಆ ಒಳ್ಳೆ ವಾತಾವರಣ ಬೆಟರು. ದಿಗ್ವೇಶ್ ಒಳ್ಳೆ ಬೌಲರ್ ಮೇಡಮ್, ಅದರಲ್ಲಿ 2 ಮಾತಿಲ್ಲ, ಒಳ್ಳೆ ಬೌಲರು. ಬಟ್ ಇದೊಂದು ಅತಿರೇಕದ ವರ್ತನೆ ಬೇಡ. ಯಾಕಂದರೆ ಈಗಾಗಲೇ ಅವ್ರು ಪಡ್ಕೊಂಡಿರೋ ಸಂಭಾವನೆಯಲ್ಲೇ ದಂಡಕ್ಕೆ ಅರ್ಧ ಹೋಗ್ಬಿಟ್ಟಿದೆ. ಇನ್ನಾದರೂ ಅವ್ರು ಎಚ್ಚೆತ್ಕೊಳ್ಳಿ, ಸೆಲೆಬ್ರೇಷನ್ ಮಾಡೋದು ತಪ್ಪಲ್ಲ, ಅದನ್ನು ಹೆಲ್ದಿಯಾಗಿ ಮಾಡಲಿ ಅಂತ ನನಗೆ.
ಎಸ್ ಸರ್, ಇನ್ನು ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ ಆಯಿತು. ಇನ್ನು ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ ಆಗ್ತಿದ್ದಾರೆ. ಆಲ್ರೆಡಿ ಪ್ಲೇ ಆಫಿಂದ ಹೊರಗೆ ಬಿದ್ದಿದ್ದಾರೆ, ಟೂರ್ನಿಯಿಂದ ಹೊರಗೆ ಬಿದ್ದಿದ್ದಾರೆ. ಬರೀ ಗೌರವಕ್ಕೋಸ್ಕರ ಸೆನ್ಸ್ ಆಡಬೇಕು ಈ ಸಲ. ಸೊ ಹೇಗಿರ್ಬೋದು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ? ಮೇಡಮ್, ಪಾಯಿಂಟ್ ಟೇಬಲ್ನ ಉಲ್ಟಾ ಮಾಡಿದ್ರೆ ಇವರಿಬ್ರು ಟಾಪರ್ಸ್. ಯಾಕಂದ್ರೆ ಕೆಳಗಡೆ ಚೆನ್ನೈ ಇದೆ, ಅದ್ರ ಮೇಲ್ಗಡೆ ನಮಗೆ ರಾಜಸ್ಥಾನ್ ಸಿಗುತ್ತೆ. ರಾಜಸ್ಥಾನು ಪ್ರತಿ ಮ್ಯಾಚ್ ಇವಾಗ ನಾವು ನೋಡಿರೋ ಕಂಟಿನ್ಯೂಸ್ 5-6 ಮ್ಯಾಚ್ಗಳಲ್ಲೂ ಕೂಡ ಗೆಲುವಿನ ಸನಿಹ. 5 ರನ್ನು, 19 ರನ್ನು, 9 ರನ್ನಿಗೆಲ್ಲ ಡೆಲ್ಲಿ ಮೇಲೆ ಸೋತರು, ಮಿಚೆಲ್ ಸ್ಟಾರ್ಕ್ ಆಡಿಸಿದ್ರು. ನಂತರ ಬೇರೆ ಬೇರೆ ತಂಡದ ಮೇಲೆಲ್ಲ ಸೋತಾಗೆಲ್ಲ ಕೂಡ ಧ್ರುವ ಜುರೇಲ್ ಅದ್ಭುತವಾಗಿ ಮ್ಯಾಚನ್ನು ಗೆಲ್ಲಿಸ್ತೀನಿ ಅಂತ ಮಿಡ್ಲ್ ಆರ್ಡ್ರಲ್ಲಿ ಆಡ್ತಾರೆ. ಲಾಸ್ಟ್ 6 ರನ್ನು, 9 ರನ್ನು, 8 ರನ್ನಿಗೆ ಬಿಟ್ಕೊಡ್ತಾರೆ. ಈ ಒಂದು ಹಂತದಲ್ಲಿ ಬಂದು ಟೀಮ್ ಅದು ಧ್ರುವ ಆ್ಯಂಡ್ ನಮಗೇನು ಇವ್ರು ಸಿಗ್ತಾರಲ್ವ, ಯಾರು ವೆಸ್ಟ್ ಇಂಡೀಸ್ನ ಪ್ಲೇಯರ್ ಸಿಮ್ರನ್ ಹೆಟ್ಮೇರ್, ಅವರು ಈ ತಂಡವನ್ನು ಬಹುತೇಕ ಸೋಲಿಸಿದ್ರು ಅನ್ಸುತ್ತೆ. ಯಾಕಂತ ಹೇಳಿದರೆ ಮಧ್ಯಮ ಕ್ರಮಾಂಕದಲ್ಲಿ ನೋಡಿದ್ರೆ ನಮ್ಗೆ ರಿಯಾನ್ ಪರಾಗ್ ಅವ್ರದ್ದು 1 ಮ್ಯಾಚ್ ಆಡಿದ್ರೆ 1 ಮ್ಯಾಚ್ ಆಡಿಲ್ಲ. ಏನು ನಾಯಕ ಸಂಜು ಆದರೂ ಅಷ್ಟೇ, ಸಂಜು ಆಡಿರೋ ಮ್ಯಾಚ್ಗಳಲ್ಲಿ ಆಡಿಲ್ಲ. ಮೊನ್ನೆ ಅವರ ಪ್ಲೇಸನ್ನು ಬಿಟ್ಕೊಟ್ರು ಯುವ ಬ್ಯಾಟ್ಸ್ಮನ್ನಿಗೋಸ್ಕರ ಮಧ್ಯಮ ಕ್ರಮಾಂಕದಲ್ಲಿ ಬಂದು ಆಡಿದ್ರು, ಅಲ್ಲೂ ಕೂಡ ಅವ್ರ ಪರ್ಫಾರ್ಮೆನ್ಸ್ ಇಲ್ಲ. ಓಪನರ್ ಅದ್ಭುತವಾಗಿದೆ. ಎರಡೂ ತಂಡ ಹೇಳ್ಕೊಳ್ಳೋದೇನಿಲ್ಲ ಮೇಡಮ್, ಯಾಕಂದರೆ 30 ಬಾರಿ ಇವೆರಡೂ ತಂಡ IPL ಅಲ್ಲಿ ಈವರೆಗೂ ಮುಖಾಮುಖಿ ಆಗಿದ್ರೆ 16 ಬಾರಿ ಚೆನ್ನೈ ಗೆದ್ದರೆ 14 ಬಾರಿ ರಾಜಸ್ಥಾನ್ ಗೆದ್ದಿದೆ. ಹಾಗಾಗಿ ಚೆನ್ನೈನ ಇತಿಹಾಸ ನೋಡೋಕೆ ಹೋದರೆ ಅವರೇ ಸ್ಟ್ರಾಂಗೆಸ್ಟ್. ಬಟ್ ಈ ಬಾರಿ ಚೆನ್ನೈನ ಇತಿಹಾಸ ಮಾತಾಡ್ತಿಲ್ಲ, ಚೆನ್ನೈನ ಪ್ಲೇಯರ್ಗಳು ಮಾತಾಡ್ತಿಲ್ಲ, ಚೆನ್ನೈನ ಕ್ಯಾಪ್ಟನ್ ವರ್ಕ್ ಆಗ್ತಿಲ್ಲ. ಹಾಗಾಗಿ ಚೆನ್ನೈದು ಕೂಡ ಬಹುತೇಕ ರಾಯಲ್ ಪರಿಸ್ಥಿತಿಲೇ ಇದೆ. ಯಾಕಂದರೆ ಅವರು ಅಗ್ರಸ್ಥಾನದಲ್ಲಿ ಇಲ್ಲ, ಕೆಳಗಡೆ ಇದ್ದಾರೆ. ಇನ್ನು ಯುವ ಪ್ರತಿಭೆಗಳಿಗೆ ಅವರು ಮಣೆ ಹಾಕ್ತಾ ಇದ್ದಾರೆ. ರಾಹುಲ್ ತ್ರಿಪಾಠಿ ಇರ್ಬೋದು, ಹಾಗೇನೆ ನಮಗೆ ಹೂಡಾ, ಇವ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡ್ರು. ಸೀನಿಯರ್ಸು ಏನೋ ಮಾಡ್ತಾರೆ ಅಂದರೆ ಅವರು ಕೂಡ ಏನೂ ಮಾಡಲಿಲ್ಲ. ನಮಗೀಗ ಆಯುಷ್ ಮಾತ್ರೆ, ಹಾಗೇನೆ ಶೇಖ್ ರಶೀದು, ಉರ್ಮಿಲ್ ಪಟೇಲು, ಇವ್ರ ಮೇಲೆ ಇವತ್ತು ಒಂದು ಚೆನ್ನೈ ಒಂದು ನಿರೀಕ್ಷೆ ಇಟ್ಕೊಂಡಿದೆ, ಯುವ ಆಟಗಾರ ಏನೋ ಮಾಡ್ತಾರೆ ಅಂತ. ಯಾಕಂದರೆ ಮಾತ್ರೆ ಕಳೆದೆರಡು ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ರು, ಯುವ ಪ್ರತಿಭೆ. ಅವ್ರನ್ನ ರೋಹಿತ್ ಶರ್ಮಾ ಕೂಡ ಕರೆದು ಅಪ್ರಿಸಿಯೇಟ್ ಮಾಡ್ತಾರೆ, ಮುಂಬೈ ಮೇಲೆ ಅದ್ಭುತವಾಗಿ ಬ್ಯಾಟ್ ಬೀಸ್ತಾರೆ. ಹಾಗಾಗಿ ಇವತ್ತೇನಾದರೂ ಕಮಾಲ್ ನಡಿಬೋದಾ ಅಂತ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಮಗೆ 14 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಓಪನಿಂಗಲ್ಲಿ. ಹಾಗೆಯೇ ನಮಗೆ ಇನ್ನೊಬ್ಬ ಎಡಗೈ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ಅದ್ಭುತವಾಗಿ ಆಡ್ತಾ ಇರೋದ್ರಲ್ಲಿ ಎಡಗೈ ಬ್ಯಾಟ್ಸ್ಮನ್ನು ಅಲ್ಲಿ ಕೂಡ ನಮಗೆ ಒಂದಿಷ್ಟು ಈ ಓಪನರನ್ನು ಬಿಟ್ಟರೆ ಮಿಡ್ಲ್ ಆರ್ಡರ್ ಫ್ಲಾಪ್ ಇದೆ. ಇನ್ನು ಬೌಲಿಂಗ್ ವಿಭಾಗ ಅಂತ ಬಂದಾಗ ಅವರು ಟ್ರೆಂಟ್ ಬೋಲ್ಟ್ನ ಕಳೆದ ಬಾರಿಯಿಂದ ಬಿಟ್ಟರು, ಯಜ್ವೇಂದ್ರ ಚಹಲ್ ಟಾಪ್ ಸ್ಪಿನ್ನರ್ನ ಬಿಟ್ಟು ಎಲ್ಲೋ ಒಂದು ಕಡೆಗೆ RR ಕೂಡ ಕೈ ಸುಟ್ಕೊಂಡಿದೆ. ಇವತ್ತು ನೀವು ಹೇಳಿದಾಗ ಪ್ಲೇ ಆಫ್ ರೇಸ್ನಿಂದ 100% ಹೊರಗೆ ಬಿದ್ದಿದೆ. ಇವತ್ತು ಆಡಬೇಕಾಗಿರೋದು ಉಭಯ ತಂಡಗಳು ಸ್ವಾಭಿಮಾನಕ್ಕಾಗಿ ಗೆಲುವಿನ ವಿದಾಯ ಕೊಡಲಿ ಅಂತ. ಯಾಕಂದರೆ ಧೋನಿ ಲೆಜೆಂಡ್ ಪ್ಲೇಯರ್, ಧೋನಿ ಬಗ್ಗೆ ಯಾರು ಕೂಡ ವೈಯಕ್ತಿಕವಾಗಿ ಟೀಕೆ ಮಾಡಲ್ಲ. ಆದರೆ ಇದುವರೆಗೂ ಕೂಡ IPL ಆಡಬೇಕಿತ್ತ, ಬೇಡ ಬಿಟ್ಬಿಡಿ ಅಂತ ಚೆನ್ನೈ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಬಟ್ ಈಗಿರೋ ಮಾಹಿತಿ ಪ್ರಕಾರ ಅವ್ರು ಇನ್ನೂ ಒಂದು ಸೀಸನ್ ಆಡ್ತೀರಿ, ಬಿಡ್ತಾ ಇಲ್ಲ ಅಂತಿದ್ದಾರೆ. ಇವತ್ತು ತಂಡದ ಗೆಲುವನ್ನು ಯುವ ಪಡೆಯೊಂದಿಗೆ ಹೇಗೆ ಮುಂದುವರಿಸ್ತಾರೆ ನೋಡಬೇಕು. ಯಾಕಂದರೆ ಅಲ್ಲಿ ಅವರಿಗೆ ಸ್ಟಾರ್ ಪ್ಲೇಯರ್ ಅಂತ ಇದ್ದಿದೆ, ಅವಾಗ ಜಡೇಜಾ, ಸುರೇಶ್ ರೈನಾ ಈ ಥರದ ಆಟಗಾರರು ಇಟ್ಕೊಂಡು ಗೆಲ್ಲಿಸ್ತಾ ಇದ್ರು. ಓಪನಿಂಗ್ ಅಷ್ಟೇ ಅವ್ರಿಗೆ ತುಂಬ ಚೆನ್ನಾಗಿತ್ತು. ಈ ಬಾರಿ ನ್ಯೂಜಿಲೆಂಡ್ ಸ್ಟಿಫನ್ ಫ್ಲೇಮಿಂಗ್ ಬರೀ ನ್ಯೂಜಿಲೆಂಡ್ ಪ್ಲೇಯರಿಗೆ ಮಣೆ ಹಾಕ್ತಾ ಇದ್ರು. ಈ ಬಾರಿ ನ್ಯೂಜಿಲೆಂಡ್ ಪ್ಲೇಯರು ಕೈ ಕೊಟ್ಟಿದ್ದಾರೆ, ರವೀಂದ್ರ, ಕಾನ್ವೆ, ಯಾರ್ದು ಫಾರ್ಮ್ ಇಲ್ಲ. ಹೀಗಿರಬೇಕಾದ್ರೆ ಇನ್ನೊಂದು ಮಿನಿ ಒಂದು ಯುವ ತಂಡ ಅಂತಲೇ ಹೇಳ್ಬೋದು. ಇನ್ನು ಉಳಿದಿರೋದೆಲ್ಲ ಇಂಡಿಯನ್ ಪ್ಲೇಯರ್ಗಳೇ ಆಡ್ತಾ ಇದ್ದಾರೆ. ಇವತ್ತು ಏನಾದರೂ ಧೋನಿಗ ಯುವ ಪಡೆ ಏನಾದರೂ ಸಾಥ್ ಕೊಟ್ಟರೆ ಗೆಲ್ಬೋದು. ಯಾಕಂದರೆ ಅವರು ಪತಿರನ್ನ ನೆಚ್ಕೊಂಡು ಮಲಿಂಗ್ ಅಂತಾರೆ, ಒಳ್ಳೆ ಬೌಲಿಂಗನ್ನು ಮಾಡ್ತಾರೆ. ಬೌಲಿಂಗ್ ವಿಭಾಗ ಪತಿರನನಿಂದನೇ ನಾವು ವಿನ್ ಆಗ್ತೀವಿ ಅಂತ ಅತಿಯಾದ ಆತ್ಮವಿಶ್ವಾಸ ಇತ್ತು. ಎಲ್ಲೋ ಒಂದು ಕಡೆಗೆ ಪತಿರನಂದ ವರ್ಕೌಟ್ ಆಗಿಲ್ಲ. ಈ ಎಲ್ಲ ಕಾರಣಗಳಿಂದನೇ ಅವರು ಮೇ ಬಿ ಸೋಲನ್ನಪ್ಪಿದ್ದಾರೆ. ಇನ್ನೊಂದು ಕಡೆಗೆ ಮಿಡ್ಲ್ ಆರ್ಡ್ರು ಫಿನಿಷರ್ ಸರಿ ಇಲ್ಲದೇನೆ ಇವತ್ತು ಟಾಪು 3 ಮತ್ತು 4 ಬರುವಂಥ ಕೆಪಾಸಿಟಿ ಇದ್ದಂಥ RR ತಂಡ ಮೇ ಬಿ ಅವರ ಕೆಲವು ಮಿಸ್ಟೇಕ್ಗಳು, ಅಂದರೆ ಯಾಕೆಂದರೆ ಮೇಡಮ್ ಅವರ ಕೋಚ್ ಕೂಡ ರಾಹುಲ್ ದ್ರಾವಿಡ್ ಅದೇ ಬೇಜಾರು ಮಾಡೋದು. ಮ್ಯಾಚನ್ನು ಆರಂಭದಿಂದ ಬಿಟ್ಟರೆ ಬೇಜಾರಿಲ್ಲ, ಜಸ್ಟ್ 9 ರನ್ನು 8 ರನ್ನಿಗೆ ವಿನ್ನಿಂಗ್ ಡಿಕ್ಲೇರು. ಎದುರಾಳಿ ತಂಡನೇ ಬಿಟ್ಕೊಟ್ಟಿರೋ ಮ್ಯಾಚನ್ನು ನೋಡಿ ಇವರು ಕೈ ಚೆಲ್ಲಿದ್ರು ಅಂತ ಹೇಳಿದಾಗ ಬಹಳ ನಿರಾಸೆ ಇದೆ. ಹಾಗಾಗಿ ಇವತ್ತಾದರೂ ಗೆಲುವಿನ ಮೂಲಕ ಗುರುಗೆ ಒಂದು ಕಾಣಿಕೆ ಕೊಡಲಿ ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೋಡ್ಬೇಕು ಇವತ್ತಿನ ಪಂದ್ಯ ಯಾರಿಗೆ ಗೌರವ ಸಿಗತ್ತೆ ಕೊನೆಯದಾಗಿ ಅಂತ. ಎಸ್ ಸರ್, ಇನ್ನು ರಾಜಸ್ಥಾನ ತಂಡಕ್ಕೆ ಇದು ಲಾಸ್ಟ್ ಮ್ಯಾಚ್ ಈ ಸೀಸನ್ ಅಲ್ಲಿ. ಸೊ ಗೌರವಯುತವಾಗಿ ಮುಗಿಸ್ತಾರಾ ಇಲ್ವಾ ಅನ್ನೋದನ್ನ ನೋಡಬೇಕು. ಇನ್ನು ರಾಜಸ್ಥಾನ್ ಟೀಮ್ಗೆ ಬಂದರೆ ಈ ಸಲ ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲಿಲ್ಲ, ಅದೇ ಹತ್ರಕ್ಕೆ ಬಂದು ಸೋಲ್ತಾ ಇದ್ರು. ಹಾಗೆ ವೈಭವ್ ಸೂರ್ಯವಂಶಿನ ಇಂಟ್ರೊಡ್ಯೂಸ್ ಮಾಡಿದ್ಬಿಟ್ರೆ ತಂಡ ಅಷ್ಟೊಂದು ಚೆನ್ನಾಗಿ ಗೆಲ್ತಾ ಬರಲಿಲ್ಲ. ಸೊ ಇನ್ನು ಈ ಕಡೆ ಚೆನ್ನೈಗೆ ಬಂದರೆ ಅಲ್ಲೂ ಕೂಡ ಅದೇ ಸ್ಥಿತಿ, ಯುವ ಆಟಗಾರನ ಇಂಟ್ರೊಡ್ಯೂಸ್ ಮಾಡಿದ್ರು, ಬಟ್ ಎಲ್ಲೂ ಬದಲಾವಣೆ ಕಾಣ್ತಾ ಇಲ್ಲ, ಸೋಲ್ತಾನೆ ಇದ್ದಾರೆ. ಆದರೆ ಈ ಚೆನ್ನೈ ಅಂತ ಬಂದರೆ ಮುಂಚೆಯಿಂದನೂ ಒಂದು ಸ್ಟ್ರಾಂಗ್ ಟೀಮ್ ಅಂತಾನೆ ಇದ್ದಿದ್ದು, 5 ಸಲ ಗೆದ್ದಿದ್ದಾರೆ ಹೀಗೆ. ಬಟ್ ಈ ಸೀಸನಲ್ಲಿ ಏನು ಮೈನಸ್ ಆಗ್ತಿದೆ ಅವರಿಗೆ ಅಂತ?
ಮೇಡಮ್ ಚೆನ್ನೈ ಯಾವಾಗ ಗೆದ್ದಿದ್ದು ಕೂಡ ಟಾಪ್ 3 ಬ್ಯಾಟ್ಸ್ಮನ್ಗಳು ಫಾರ್ಮಲ್ಲೇ ಇರ್ತಾ ಇದ್ರು. ಅದು ಡೂಪ್ಲೆಸಿಸ್ ಆಡಬೇಕಾದ್ರೂ ಅಷ್ಟೇ, ಮೆಕ್ಲಮ್ ಆಡಬೇಕಾದ್ರೂ ಅಷ್ಟೇ, ವಾಟ್ಸನ್ ಇದ್ದವು ಕೂಡ ಯಾರೆಲ್ಲ ಓಪನರ್ಗಳು ಕೈ ಹಿಡಿದಿದ್ರೆ. ಕಳೆದ ಬಾರಿಗೂ ನೋಡಿ ಕಾನ್ವೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಓಪನಿಂಗ್ ಪೇರ್ ಅವರಿಗೆ ತುಂಬ ಅದ್ಭುತವಾಗಿ ಸಿಗ್ತಾ ಇತ್ತು. ಆ ಒಂದು ಕಾರಣಕ್ಕೆ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಇನ್ನೊಂದು ಕಡೆಗೆ ಮಿಡ್ಲ್ ಆರ್ಡರ್ಗಳ ಬಲಾಢ್ಯ ತಂಡ ಆಗಿತ್ತು ಅದು. ಸುರೇಶ್ ರೈನಾ ಇರ್ಬೋದು, ಅಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಆಡುವಂಥ ಪ್ರತಿಯೊಬ್ಬ ಪ್ಲೇಯರ್ಗಳು, ಜಡೇಜಾ ಕೂಡ ಅವಾಗ ಅದ್ಭುತ ಫಾರ್ಮಲ್ಲಿ ಇರ್ತಾ ಇದ್ರು. ಇವೆಲ್ಲ ಕಾರಣಗಳಿಗೆ ತುಂಬ ಚೆನ್ನಾಗಿತ್ತು. ಇನ್ನು ಬೌಲಿಂಗ್ ಅಂತ ಬಂದಾಗ ಭಾಳಷ್ಟು ದಿನಗಳ ಕಾಲ ಅಲ್ಲಿ ನಕಲ್ ಬೌಲರ್ಗಳು, ಟ್ಯಾಲೆಂಟೆಡ್ ಪ್ಲೇಯರ್ಸೇನೆ ಹೆಚ್ಚಾಗಿದ್ರು. ಅಲ್ಲಿ ನಾವು ನೋಡಿ ಬ್ರಾವೋ ಅಂತ ಒಳ್ಳೆ ಬೌಲರ್ ಇದ್ರು. ಡೆತ್ ಓವರ್ಗೆ ಬ್ರಾವೋ ನೀವು ಎಷ್ಟೇ ರನ್ ಇದ್ರು ಕೂಡ ನಿಭಾಯಿಸಬಲ್ಲಂಥ ಕೆಪಾಸಿಟಿ ಇದ್ರು. ಹಾಗಾಗಿ ಧೋನಿ ಬಳಗದಲ್ಲಿ ಒಂದು ಸದೃಢ ತಂಡ ಇತ್ತು. ಜೊತೆಗೆ ಧೋನಿ ಫಿನಿಷರ್ ಸ್ಥಾನವನ್ನು ಅವಾಗ ತುಂಬಾ ಅದ್ಭುತವಾಗಿ ನಿರ್ವಹಿಸ್ತಾ ಇದ್ರು. ನಿಮಗೆ 30 ರನ್ ಬೇಕಾಗಿದ್ರು 6 ಬಾಲಿಗೆ ಧೋನಿ ಇದ್ದಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಗೆಲ್ಸು ಕೂಡ ಇದ್ರು ಅವರ ಸಾಕಷ್ಟು ಬಾರಿ. ಬೆಸ್ಟ್ ಫಿನಿಷರ್ ಇನ್ ವರ್ಲ್ಡ್ ಅಂತಾನೆ ಅವ್ರ ಹೆಸರುವಾಸಿ ಆಗಿದ್ರು. ಟೀಮ್ ಇಂಡಿಯಾಕ್ಕೂ ಹಾಗೆ ಆಡಿದ್ರು. ಬಟ್ ಈಗ ಅವ್ರ ಬ್ಯಾಟಿಂದ ನಾವು ಅಷ್ಟೊಂದು ನಿರೀಕ್ಷೆ ಮಾಡಕ್ ಆಗಲ್ಲ. ಇನ್ನ ಮಿಡ್ಲ್ ಆರ್ಡರ್ ಅಲ್ಲಿ ಅವರಿಗಿದ್ದ ಸ್ಟ್ರೆಂತ್ಗಳು ಈಗ ಸುರೇಶ್ ರೈನಾ ಸ್ಥಾನ ತುಂಬೋರು ಯಾರು ಇಲ್ಲ. ಇದ್ದರೂ ಜಡೇಜಾ ಆದ್ರೂ ಕೂಡ ಒಳ್ಳೆಯ ಶಿಷ್ಯ, ಒಳ್ಳೆಯ ಫ್ರೆಂಡ್ ಅಂತಾರೆ ಧೋನಿಗೆ. ಅವರು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಬ್ಯಾಟ್ ಅಂತ ಹೇಳಿದ್ರೆ ನಾವು ಹಳೆ ಜಲಕ್ ನೋಡಿದೆ ಮೊನ್ನೆ RCB ಮೇಲೆ ಅವ್ರು ಆಡಿದಾಗ ಬೆಂಗಳೂರು ಪಂದ್ಯದಲ್ಲಿ ಬಹಳ ಅದ್ಭುತವಾಗಿ ಆಡಿದ್ರು. ಆದ್ರೂ ಕೂಡ ಅಲ್ಲೂ ಕೂಡ ಲಕ್ ಇಲ್ಲ, ಅದು ಮ್ಯಾಚ್ ಕೂಡ ಕೈ ಬಿಟ್ರು. ಇನ್ನು ಅವರಿಗೆ ಯುವ ಪ್ರತಿಭೆ ಈ ಆಯುಷ್ ಮಾತ್ರೆ ಇರ್ಬೋದು, ರಶೀದ್ ಇರ್ಬೋದು, ಇವರೇನಾದ್ರೂ ಒಂದಿಷ್ಟು ಓಪನಿಂಗ್ ಕೈ ಇಡ್ತಾರೆ. ಯಾಕಂದ್ರೆ ರಚಿನ್ ರವೀಂದ್ರ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ರಚಿನ್ ರವೀಂದ್ರ ಕೂಡ ಫ್ಲಾಪ್ ಆದ್ರು. ಇನ್ನು ಕಾನ್ವೇಗ್ ಆಡಕ್ ಆಗ್ತಿಲ್ಲ. ಇಲ್ಲಿ ಸ್ಟೀಫನ್ ಫ್ಲೆಮಿಂಗಿನ ಅದ್ಭುತ ಐಡಿಯಾಗಳ ಜೊತೆಗೆ ಏನೋ ಮಾಡಬೇಕು ಅಂದ್ಕೊಂಡು ಹೋದ್ರು ಕೂಡ ಅವರ ಹಳೆ ತಂಡ ಇರಲಿಲ್ಲ. ಜೊತೆಗೆ ಈ ಬಾರಿ ಕಂಪ್ಲೀಟ್ಲಿ ಚಾರ್ಮ್ಲೆಸ್ ಆಗಿದ್ರು ಅವರು. ಇನ್ನೊಂದು ಕಡೆಗೆ ಧೋನಿ ಬೇಕಿತ್ತಾ ಅನ್ನೋ ಹಂತಕ್ಕೂ ಆಗೋಗ್ಬಿಡ್ತು ಕೊನೆದಾಗಿ. ಬಟ್ ಹೇಳ್ಕೊಳ್ಳುವಂಥ ಪ್ರದರ್ಶನ ನೀಡಿದ್ರಲ್ಲೇ ಧೋನಿನೇ ಬೆಟರ್ ಅಂತಾನೆ ಹೇಳ್ಬೋದು. ಬ್ಯಾಟಿಂಗಲ್ಲಿ ಕೂಡ ಚೆನ್ನಾಗೇ ಮಾಡಿದ್ದಾರೆ, ಬಟ್ ಗೆಲ್ಸ್ಕೊಡಕ್ಕಾಗದೆ ಹೋದ್ರು. ಇನ್ನೊಂದಿಷ್ಟು ಹಳೆ ಫಾರ್ಮ್ಗೆ ಎಲ್ಲ ತಂಡದಾಗ ಆಟಗಾರರು ಬಂದು ಒಂದಿಷ್ಟು ಧೋನಿ ಕೊಡುಗೆ ಕೊಡಲಿ. ಯಾಕಂದ್ರೆ ಧೋನಿ ಗೆಲುವಿನ ವಿಧ ಹೇಳಿ. ಯಾಕಂದ್ರೆ ವ್ಯಕ್ತಿಯಾಗಿ ಧೋನಿ ಒಳ್ಳೆ ವ್ಯಕ್ತಿ, ಜೊತೆಗೆ ಇಂಟರ್ನ್ಯಾಷನಲ್ಗೆ ಅವ್ರದ್ದು ಕೊಡುಗೆ ಜಾಸ್ತಿ ಇದೆ. ಒಬ್ಬ ನಾಯಕನಾಗಿ ಟೆಕ್ನಿಕಲ್ ಇದೆ. ಟೆಕ್ನಿಕ್ ಅಂತ ಹೇಳಿದ್ರೆ ಮೇಡಮ್ ಅದನ್ನ ಎಕ್ಸಿಕ್ಯೂಟ್ ಮಾಡುವ ಪ್ಲೇಯರ್ಸ್ ಇಲ್ಲ. ಧೋನಿ ಇದ್ದವಾಗ ಮೊದಲೇ ದೀಪಕ್ ಚಾರ್ ತುಂಬಾ ಸರಿ ಹೇಳ್ತಾ ಇದ್ರು, ನಾನೇನು ಬೌಲಿಂಗ್ ಮಾಡ್ತಾ ಇಲ್ಲ, ಧೋನಿ ಬೌಲಿಂಗ್ ಮಾಡಿಸ್ಕೋತಾ ಇದ್ದಾರೆ ಅಂತ. ಅಂದ್ರೆ ಅಷ್ಟು ಒಳ್ಳೆ, ಅಂದ್ರೆ ಅವ್ರ ಐಡಿಯಾಗಳನ್ನ ಅವರು ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಇವತ್ತಿನ ಯುವ ಪ್ರತಿಭೆಗೆ ಅದನ್ನ ಅಪ್ಲೈ ಮಾಡಕ್ ಆಗ್ತಾ ಇಲ್ಲ. ಪತಿರನ ಯಾರ್ಕನೆ ಹಾಕಿ ನಾನು ಏನೋ ಸಕ್ಸಸ್ ಕಾಣ್ತೀನಿ ಅಂತಿದ್ದಾರೆ. ಪತಿರನ ಬೌಲಿಂಗ್ ಅಲ್ಲಿ ಅಂತ ಸಕ್ಸಸ್ ಕಾಣಕ್ ಆಗ್ತಾ ಇಲ್ಲ ಅವರಿಗೆ. ಈ ಬಾರಿ ಅವ್ರಿಗೆ ಸ್ಟಾರ್ ಸ್ಪಿನ್ನರ್ ಕೊರತೆ ಆಯ್ತು. ಹಾಗಾಗಿನೇ ಆ ತಂಡ ಎಲ್ಲೋ ಒಂದ್ ಕಡೆಗೆ ಕೊನೆಯ ಸ್ಥಾನವನ್ನು ಅಲಂಕರಿಸಿದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆಗೆ ರಾಜಸ್ಥಾನ ಅದ್ಭುತ ತಂಡ. ಅವರು ಒಂದಿಷ್ಟು ಪ್ಲೇಯರ್ಗಳನ್ನ ಉಳಿಸ್ಕೋಬೋದಾಗಿತ್ತು. ಯಾಕಂದ್ರೆ ಬಟ್ಲರ್ ಅಂತ ಪ್ರತಿಭೆ ಇರಬೇಕಿತ್ತು. ಮಿಡ್ಲ್ ಆರ್ಡರ್ಲಾರು ಆಡ್ತಾ ಇದ್ರು, ಓಪನಿಂಗ್ ಇಲ್ಲದೆ ಹೋಗಿದ್ರು ಕೂಡ. ಎಲ್ಲಿ ಬಿಟ್ರು ನಮ್ಮ KL ರಾಹುಲ್ ತರ ಪ್ರತಿಭೆ ಬಟ್ಲರ್. ನಿಮಗೆ 5-6ನೇ ಪ್ಲೇಸಲ್ಲಿ ಬೇಕಾದ್ರೂ ಆಡ್ಕೊಂಡ್ಬಿಡ್ತಾರೆ, 1 ಡೌನ್ ಬೇಕಾದ್ರೂ ಬರ್ತಾರೆ, ಓಪನಿಂಗು ಆಡ್ತಾರೆ. ಅಂತಹ ಬೆಸ್ಟ್ ಪ್ರತಿಭೆಯನ್ನು ಬಿಟ್ಟರು. ಟ್ರೆಂಟ್ ಬೋಲ್ಟರ್ನ ಬಿಟ್ಟರು. ನಂತರ ಅವರು ಯಜುವೇಂದ್ರ ಚಹಲ್ನ ಬಿಟ್ರು. ಯಾಕಂದ್ರೆ ಯಜುವೇಂದ್ರ ಚಹಲ್ ಮತ್ತೆ ಬಟ್ಲರು, ಹಾಗೇನೆ ಅವರು ಅಶ್ವಿನ್ ಯಜುವೇಂದ್ರ ಚಹಲ್ 8 ಓವರ್ ಸ್ಪಿನ್ ಮಾಡ್ತಾ ಇದ್ರು. ಬಟ್ಲರ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು. RCB ಮೇಲೆ ಬಟ್ಲರ್ ಸೆಂಚುರಿ ಮಾಡಿ ವಿನ್ ಸಮೇತ ಮಾಡಿದ್ರು ಲಾಸ್ಟ್ ಇಯರ್. ಅಂತ ಪ್ರತಿಭೆಯನ್ನು ಬಿಟ್ಟಾಗ ಏನಾಗುತ್ತೆ, ಟೀಮ್ ಅಲ್ಲಿ ಬ್ಯಾಲೆನ್ಸಿಂಗ್ ಇಲ್ಲದೆ ಆಗ್ತಿದೆ. ಓಪನಿಂಗ್ ಸ್ಟ್ಯಾಂಡ್ ಇದ್ರು ಕೂಡ ನಿಮಗೆ ಮಿಡ್ಲ್ ಆರ್ಡರ್ ಬರ್ತಾ ಇಲ್ಲ. ಹೋದ ಬಾರಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದು ರಿಯಾನ್ ಪರಾಗು. ಈ ಬಾರಿ ರಿಯಾನ್ ಪರಾಗು ಬ್ಯಾಟು 1 ಮ್ಯಾಚ್ ಆಡಿದ್ರೆ ಇನ್ನೊಂದು 4 ಮ್ಯಾಚ್ ಸದ್ದಿಲ್ಲ. ಹಾಗಾಗಿ ಇನ್ನೊಂದು ಕಡೆಗೆ ಬೌಲಿಂಗ್ ವಿಭಾಗ ನೋಡಿದ್ರೆ ಅವರು ಅವಿಷ್ ಖಾನ್ ಇರ್ಬೋದು, ವೇಗದ ಬೌಲಿಂಗ್ ಅಂತ ಬಂದಾಗ ಒಂದಿಷ್ಟು ಪ್ಲೇಯರ್ಗಳನ್ನ ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ರು. ಬಟ್ ಈ ಬಾರಿ ಚೆನ್ನೈಯಿಂದ ದೇಶಪಾಂಡೆ ಅಂತಂದರೆ, ದೇಶಪಾಂಡೆ ತುಂಬಾ ತುಂಬಾ ದುಬಾರಿ ಆಗ್ತಾ ಇದ್ದಾರೆ ದೇಶಪಾಂಡೆ. ಹಾಗಾಗಿ ಮೇ ಬಿ ಬೌಲಿಂಗ್ದು ಎಲ್ಲೋ ಒಂದ್ ಕಡೆಗೆ ಸದೃಢತೆ ಆರ್ ತಂಡದಲ್ಲಿ ಇಲ್ಲ. ಮೇ ಬಿ ಹಾಗಾಗಿ ಸೋಲ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಎಸ್ ಸರ್, ಇನ್ನು ಇವತ್ತಿನ ಮ್ಯಾಚ್ ಬಗ್ಗೆ ಪ್ರಿಡಿಕ್ಷನ್ ನೀಡೋದಾದ್ರೆ ಯಾರು ಗೆಲ್ಲಬಹುದು ಅನ್ಸುತ್ತೆ ನಿಮಗೆ, ರಾಜಸ್ಥಾನ ಅಥವಾ ಚೆನ್ನೈ? ಇವತ್ತಿನ ಮ್ಯಾಚ್ ಅಂತ ಹೇಳಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇವತ್ತಿನ ಮ್ಯಾಚ್ ಇದೆ ಮೇಡಮ್. ಹೊಸ ದಿಲ್ಲಿಯಲ್ಲಿ ಮ್ಯಾಚ್ ನಡೆಯುತ್ತೆ. ಬಟ್ ಇಲ್ಲಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು. ನಿನ್ನೆನೇ ನೋಡಿದ್ದೀವಿ ನಾವು, ಡೆಲ್ಲಿ ಮೇಲೆ ನೋಡಿದ್ದೀವಿ, ಒಳ್ಳೆ ಬ್ಯಾಟಿಂಗು. ನೋ ಲಾಸಲ್ಲಿ ಗುಜರಾತ್ ಹೊಡೆದಿದ್ದಾರೆ. ಆ ಒಂದು ರೀತಿಯಾಗಿ ಅದ್ಭುತವಾಗಿ ಆಡ್ಬೋದು ಇವತ್ತು. ಮೇ ಬಿ ನನಗನ್ಸುತ್ತೆ ಒಂದು ಕಂಪೇರಿಟಿವ್ಲಿ ಇವೆರಡೂ ತಂಡಗಳಲ್ಲಿ ನೋಡೋದಾದರೆ ನಮಗೆ ಆರ್ ತಂಡಕ್ಕೆ CSKನ ಹೋಲಿಕೆ ಮಾಡೋದು ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ CSK ಪರ್ಫಾರ್ಮೆನ್ಸ್ ತುಂಬ ಲೋ ಇದೆ. ಕಂಪೇರಿಟಿವ್ಲಿ ಆರ್ ಡೆತ್ ಓವರಲ್ಲಿ ಇರ್ಬೋದು, ಫಿನಿಷರ್ ಒಂಚೂರು ಜವಾಬ್ದಾರಿ ತಗೊಂಡ್ರೆ ಮೇ ಬಿ ಇವತ್ತು ಆರ್ ಗೆಲ್ಲತ್ತೆ ಅನ್ಸುತ್ತೆ.
ಎಸ್ ಸರ್, ಇನ್ನು ಇದಿಷ್ಟು ಇವತ್ತಿನ ಮ್ಯಾಚ್ ಬಗ್ಗೆ ಆಯಿತು. ಇದ್ರ ಜೊತೆಗೆ ನಾವು RCB ತಂಡದ ಬಗ್ಗೆ ಕೂಡ ಮಾತಾಡಬೇಕು. ಹೊಸಬ್ರ ಸೇರ್ಪಡೆ ಆಗಿದೆ. RCB ಅದನ್ನ ಹೇಳ್ಕೊಂಡಿದೆ, ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದೆ. ಬ್ಲೆಸ್ಸಿಂಗ್ ಮುಜರ್ಬಾನಿ ಅಂತ ಜಿಂಬಾಬ್ವೆ ವೇಗಿ ಒಬ್ಬರು ಜಾಯಿನ್ ಆಗಿರುವಂಥದ್ದು. ಲುಂಗಿ ಎನ್ಗಿಡಿ ಅವ್ರನ್ನ ಅವರು ರಿಪ್ಲೇಸ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಇವ್ರು ನಿಜವಾಗ್ಲೂ ಬ್ಲೆಸ್ಸಿಂಗ್ ಆಗ್ತಾರಾ, ವರ ಆಗ್ತಾರಾ, ಹೇಗೆ ಅಂತ? ಮೇಡಮ್, ನಮಗೆ ಅಂಕಿಅಂಶಗಳೇ ಹೆಲ್ಪ್ ಆಗಿದ್ದಾವೆ. ನಾವು 18ರ ನಂಟು ನೋಡಿದ್ದೀವಿ, 18ಕ್ಕೆ ಕ್ವಾಲಿಫೈ ಆಗಿದ್ದೀವಿ. ಮೇ ಬಿ ಇದೆಲ್ಲದರ ನಂಟು ನೋಡಿದ್ರೆ ಹೆಸರಲ್ಲೇ ಇದೆ ಬ್ಲೆಸ್ಸಿಂಗ್ ಅಂತ. ಮೇ ಬಿ ಇವ್ರು ಬ್ಲೆಸ್ಸಿಂಗ್ ಆಗ್ಬೋದು. ಯಾಕಂದ್ರೆ ನೀವು ನಿನ್ನೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ, ಯಾವುದೇ ಒಂದು ಟೀಮನ್ನು ಪ್ಲೇಯಿಂಗ್ 11 ಅಲ್ಲಿ ನಂಬಿಕೊಂಡು ಆಡ್ತಾ ಇಲ್ಲ RCB, ಹೊಸ ಪ್ರತಿಭೆಗಳ ಜೊತೆಗೆ ಮಿಂಚುತ್ತಾ ಇದೆ ಅಂತ. ಮೇ ಬಿ ಈ ವರ್ಷ ಕೂಡ ಅದೇ ಒಂದು ಆಗ್ಬೋದು. ಯಾಕಂದ್ರೆ ಎನ್ಗಿಡಿ ಅವರು ವಿಶ್ವ ಟೆಸ್ಟ್ ಚಾಂಪಿಯನ್ ಫೈನಲ್ನಲ್ಲಿ ಆಡೋಕ್ಕೆ ದಕ್ಷಿಣ ಆಫ್ರಿಕಾ ಪರವಾಗಿ ಆಯ್ಕೆ ಆಗಿರೋದ್ರಿಂದ ಹೋಗ್ತಾ ಇದ್ದಾರೆ. ಅವರ ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು ಒಳ್ಳೆಯ ಪ್ಲೇಯರೇ ಮೇಡಮ್. ಯಾಕಂತ ಹೇಳಿದ್ರೆ 70 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿ 78 ವಿಕೆಟ್ ತೆಗೆದಿದ್ದಾರೆ ಇವರೆಗೂ. ಹಾಗೆಯೇ 12 ಟೆಸ್ಟ್ ಪಂದ್ಯಗಳನ್ನಾಡಿ 55 ವಿಕೆಟ್ ತೆಗೆದಿದ್ದಾರೆ. 12 ಟೆಸ್ಟ್ ಪಂದ್ಯ, ಹಾಗೆಯೇ 55 ಏಕದಿನ ಪಂದ್ಯಗಳನ್ನ ಆಡಿದ್ದಾರೆ. ಇನ್ನೊಂದು ಕಡೆಗೆ ಅವ್ರನ್ನ 75 ಲಕ್ಷ ಕೊಟ್ಬಿಟ್ಟು ಈಗಾಗಲೇ RCB ಖರೀದಿ ಮಾಡಿದೆ. ಈ 75 ಲಕ್ಷದಕ್ಕಿಂತ ಅವ್ರ ಹೆಸರು ನಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬ್ಲೆಸ್ಸಿಂಗ್ ಇರೋದ್ರಿಂದಾಗಿ RCBಗೆ ಮೇ ಬಿ ಇವರು ಬ್ಲೆಸ್ ಆಗ್ತಾರೆ. ಯಾಕಂದ್ರೆ ಜಿಂಬಾಬ್ವೆ ವೇಗಿಗಳನ್ನ ನಾವು ಗ್ರೀನ್ ಪಿಚ್ಚಲ್ಲಿ ಆಡೋರ್ನ ಯಾವತ್ತೂ ಕಾರಣಕ್ಕೂ ಕಡೆಗಣಿಸೋಕ್ಕಾಗಲ್ಲ. ನಮಗೆ ಎನ್ಗಿಡಿ ಪ್ಲೇಸಿಗೆನೆ ಭಾರತೀಯ ಬೌಲರ್ಗಳನ್ನೇ ತೆಗೆದುಕೊಳ್ಬೋದಾಗಿತ್ತು. ಆದರೆ ಯಾಕೆ ಅವ್ರನ್ನ ರಿಪ್ಲೇಸ್ ಮಾಡ್ತಿದ್ದಾರೆ ಅಂದರೆ ಅಷ್ಟೇ ಎಬಿಲಿಟಿ ಇದೆ. ಜೊತೆಗೆ RCB ಅಂತ ಬಂದಾಗ ಒಂದು ಹೊಸ ಚಾರ್ಮ್ ಆ್ಯಡ್ ಆಗುತ್ತೆ ಅವರಿಗೆ. ನೋಡಿ, RCBಲಿರೋ ಲಕ್ ಫ್ಯಾಕ್ಟರ್ ಜೊತೆಗೆ RCB ಅಭಿಮಾನಿಗಳ ಜೊತೆ ಇದ್ದಾಗ ತುಂಬ ಹುಮ್ಮಸ್ಸಿಂದ ಆಡ್ತಾರೆ. ಅದಕ್ಕೆ ನಾವು ಉದಾಹರಣೆ, ಕಳೆದ ಬಾರಿ ಇದ್ದ ನಾಯಕ ನಿನ್ನೆ ಡೆಲ್ಲಿಲಿ ಅವರ ನೀರಸ ಪ್ರದರ್ಶನಕ್ಕೂ ಪಾಪ್ ಡುಪ್ಲೆಸಿಸ್ RCBಲಿ ಸಾಲ್ಟ್ ಅಷ್ಟೇ ವೇಗವಾಗಿ ಆಡ್ತಾ ಇದ್ರು. ಅಲ್ಲಿ ಹೋಗಿ ಎಷ್ಟು ಮಂಕ್ ಆಗಿದ್ದಾರೆ ಅಂದರೆ ಆ ಥರದ ಒಂದು ವಾತಾವರಣ RCB ಅಭಿಮಾನಿಗಳ ಮಧ್ಯೆ ಆಡಬೇಕಾದ್ರೆ ಇರಲ್ಲ. ಹಾಗಾಗಿ ಇವರಿಗೂ ಕೂಡ ನಮಗೆ ಒಳ್ಳೆಯ ಅದ್ಭುತವಾಗಿ ಮುಜರ್ಬಾನಿ ಅವರಿಗೆ ತಂಡ ಸಾಥ್ ಕೊಡುತ್ತೆ. ಜೊತೆಗೆ ಅವರ ಎಕ್ಸ್ಪೀರಿಯನ್ಸ್ ಸಾಥ್ ಕೊಡುತ್ತೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಲೆಸ್ ಬೌಲರ್ ಏನಲ್ಲ ನಿಮಗೆ. ಮೇ ಬಿ ಇವರು RCBಗೆ ಹೊಸ ಅಸ್ತ್ರ ಆಗ್ತಾರೆ. ಯಾಕಂತ ಹೇಳಿದ್ರೆ ಜಿಂಬಾಬ್ವೆ ಪ್ಲೇಯರ್ಗಳನ್ನ ಸಾಕಷ್ಟು ಅಂತಾರಾಷ್ಟ್ರೀಯ ಪ್ಲೇಯರ್ಗಳು ನೋಡಿರ್ಲಿಕ್ಕಿಲ್ಲ. IPLಗೆ ಅವರು ಹೊಸಬರಾಗಿದ್ರು ಕೂಡ ನಮಗೆ ಹೊಸ ಅಸ್ತ್ರ ಪ್ರಯೋಗ ಮಾಡಾಗ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರ ಬಗ್ಗೆ ಐಡಿಯಾ ಇರಲ್ಲ. ಅವ್ರನ್ನ ಏನಾದ್ರೂ ನೀವು ಕ್ವಾಲಿಫೈ ಪಂದ್ಯಗಳಿಗೆ ಆರಂಭಕ್ಕೆ ಆಡಿಸ್ಬಿಟ್ರಿ ಅಂತ ಹೇಳಿದ್ರೆ ಪ್ಲಸ್ ಇರುತ್ತೆ. ಯಾಕೆ ಪ್ಲಸ್ ಅಂದ್ರೆ ಮೇಡಮ್, ಎದುರಾಳಿ ತಂಡದವರು ಬೌಲರ್ಗಳ ವೀಕ್ನೆಸ್ಗಳ ಮೇಲೆ ಬ್ಯಾಟ್ಸ್ಮನ್ಗಳು ರೆಡಿಯಾಗಿ ಬರ್ತಾರೆ, ಒಂದು ತಾಲೀಮ್ ನಡೆಸ್ತಾರೆ. ಈ ಬೌಲರ್ ಬಗ್ಗೆ ನಿಮಗೆ ಮಾಹಿತಿನೇ ಇಲ್ಲ ಅಂದಾಗ ನಮಗೆ RCB ಪ್ಲಸ್ ಆಗುತ್ತೆ ಈ ಒಂದು ಅಂಶ. ಹಾಗಾಗಿ ಈ ಒಂದು ಮುಜರ್ಬಾನಿ ಏನಿದ್ದಾರೆ, ಬ್ಲೆಸ್ಸಿಂಗ್ ಮುಜರ್ಬಾನಿ, ನಮಗೆ ಹೆಲ್ಪ್ ಆಗ್ತಾರೆ ಅಂತ ಅನ್ಸುತ್ತೆ ಮೇಡಮ್ RCB. ಎಸ್ ಸರ್, ಇನ್ನು ಇಷ್ಟೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇಂದು ತಳದಲ್ಲಿರುವ ತಂಡಗಳು ಮುಖಾಮುಖಿ ಆಗ್ತಿದ್ದಾರೆ. ಸೊ ಪ್ಲೇ ಆಫ್ ದೃಷ್ಟಿಯಿಂದ ಇವತ್ತು ನಡೆಯುವಂಥ ಮ್ಯಾಚ್ಗೆ ಯಾವುದೇ ಮಹತ್ವ ಇಲ್ಲದೆ ಇದ್ರೂ ಕೂಡ ಎರಡೂ ತಂಡಗಳು ಗೌರವಕ್ಕಾಗಿ ಸೆಣಸಾಟವನ್ನು ನಡೆಸಲೇಬೇಕಾಗತ್ತೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.